ಶುಭಾ ಕೆಜಿ, ಪತ್ರಿಕೋದ್ಯಮ ವಿದ್ಯಾರ್ಥಿನಿ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ. ಹಾಸನದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಕ್ಟೋಬರ್ 20ರಂದು ಮಹರ್ಷಿ ವಾಲ್ಮೀಕಿ ಅವರ ಜನ್ಮ ವಾರ್ಷಿಕೋತ್ಸವದ ಹಿನ್ನೆಲೆ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಈ ಸಮಾರಂಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ.ಟಿ. ಕೃಷ್ಣೇಗೌಡರವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರನ್ನು ಸ್ಮರಿಸಿದರು. ಈ ಕಾರ್ಯಕ್ರಮದ ಸಂಪೂರ್ಣ ವರದಿ ಇಲ್ಲಿದೆ. ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಜನ್ಮ ವಾರ್ಷಿಕೋತ್ಸವವನ್ನು ವಾಲ್ಮೀಕಿ ಜಯಂತಿ ಎಂದು ಆಚರಿಸಲಾಗುತ್ತದೆ. ಇದು ಗ್ರಿಗೋರಿಯನ್ ಕ್ಯಾಲೆಂಡರ್ನಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿಗೆ ಅನುರೂಪವಾಗಿದೆ. ಪ್ರಗತಿ ದಿವಸ್ ಎಂದು ಕರೆಯಲ್ಪಡುವ ವಾಲ್ಮೀಕಿ ಜಯಂತಿಯನ್ನು ಅಕ್ಟೋಬರ್ 20ರಂದು ಆಚರಿಸಲಾಯಿತು. ಹಾಸನದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಕ್ಟೋಬರ್ 20ರಂದು ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ.ಟಿ. ಕೃಷ್ಣೇಗೌಡರವರು ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮೀಕಿರವರನ್ನು ಸ್ಮರಿಸಿದರು. ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಕವಿತಾ ಕೆಜಿ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಂಚಾಲಕರು ಹಾಗೂ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರು ಯೋಗೇಶ್ ರವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ಬೋಧಕ ವರ್ಗ, ಕಚೇರಿ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರು ಹಾಜರಿದ್ದರು. ಅದರಲ್ಲಿ ನಾವು ಯಾವುದನ್ನ ಪಾಲಿಸಬೇಕು ಅದನ್ನು ಪಾಲಿಸ್ತಾ ಇಲ್ಲ, ಯಾವುದನ್ನ ಪಾಲಿಸಬಾರದು ಅಂತ ಹೇಳ್ತಾ ಇದೆಯೋ ಅದನ್ನು ನಾವು ಪಾಲಿಸ್ತಾ ಇದ್ದೀವಿ. ರಾಮಾಯಣ ಒಂದು ಅವಿಭಕ್ತ ಕುಟುಂಬದ ಪರಿಕಲ್ಪನೆಯನ್ನು ಕಟ್ಟಿಕೊಡ್ತದೆ. ಅಣ್ಣ, ತಮ್ಮ, ತಂದೆ, ಬಂಧು, ಬಳಗ, ಸಂಬಂಧ ಇವನು ಹೇಗೆ ನಾವು ಕಟ್ಟಿಕೊಡ್ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತದೆ. ಆದ್ರೆ ನಾವು ಅದನ್ನ ಒಂದು ಚೂರು ಕೂಡ ಪಾಲಿಸ್ತಾ ಇಲ್ಲ. ಇನ್ನು ಮಹಾಭಾರತ ನಾವು ಹೇಗೆ ಬದುಕಬಾರದು ಅಂತ ಕೆಲವೊಂದು ದರ್ಶನವನ್ನು ಕೊಡ್ತಾ ಇದೆ. ಆದ್ರೆ ನಾವು ಯಾವುದನ್ನ ಪಾಲಿಸಬೇಕಾದನ್ನು ಪಾಲಿಸ್ತಿಲ್ಲ, ಯಾವುದನ್ನ ಪಾಲಿಸಬಾರದು ಅಂತ ನಮ್ಗೆ ನಿದರ್ಶನ ನೀಡ್ತಾ ಇದ್ದನ್ನು ಪಾಲಿಸ್ತಾ ಇದ್ವಿ. ಮಹಾಭಾರತವನ್ನು ನಾವು ಭಾರತೀಯರು 100% ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಅವೆರಡು ಗ್ರಂಥಗಳು ಸಾರ್ವಕಾಲಿಕವಾಗಿಯೂ ಕೂಡ ಇಂದಲ್ಲ ನಾಳೆಯಲ್ಲ ಸದಾ ಶಾಶ್ವತವಾಗಿ ಉಳಿಯತಕ್ಕಂಥ ಕೃತಿಗಳಾಗಿ ಉಳ್ಕೊಂಡಿದ್ದೇವೆ ಜನಮಾನಸದಲ್ಲಿ. ಇಂತಹ ರಾಮಾಯಣವನ್ನ ರಚನೆ ಮಾಡಿದಂತಹ ವಾಲ್ಮೀಕಿಯ ಜಯಂತಿಯನ್ನ ಆಚರಿಸ್ತಾ ಇರತಕ್ಕಂಥದ್ದು ನಿಜವಾಗಿಯೂ ಕೂಡ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಹೇಳಿ ನಾನು ಅದು ಭಾವಿಸಿಕೊಂಡಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಚಾರ್ಯರಾಗಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ ಕೆ.ಟಿ. ಕೃಷ್ಣೇಗೌಡ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರತಕ್ಕಂತಹ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರತಕ್ಕಂತಹ ಡಾಕ್ಟರ್ ಕೆ.ಜಿ. ಕವಿತಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆದರಣೀಯವಾದ ಸ್ವಾಗತವನ್ನು ಬಯಸ್ತಾರೆ. ಹಾಗೂ ವೇದಿಕೆ ಮೇಲಿರತಕ್ಕಂತಹ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಸಂಚಾಲಕರು ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರು ಆಗಿರತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಯೋಗೇಶ್ ಜಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂಥ ಎಲ್ಲ ಪ್ರೀತಿಯ ಬೋಧಕ ಬೋಧಕೇತರ ವರ್ಗದವರನ್ನು ಕೂಡ ಈ ಕಾರ್ಯಕ್ರಮದ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಪ್ರಾಸ್ತಾವಿಕ ನುಡಿಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದಂತ ಮಹೇಶ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ರಾಮಾಯಣ ಅನ್ನೋದು ಅವ್ರು ಹೇಳಿದಂತೆ ಸಿಂಪಲ್ ಆಗಿ ಮಾನವ ಸಂಬಂಧಗಳನ್ನ ಈಗ ನಡೀತಾ ಇರೋಂಥ ದುರಂತ ಏನಿದೆ ಅಂದ್ರೆ ಅದನ್ನ ಇತಿಹಾಸ ಅಂತ ಒಪ್ಕೊಳ್ಳಿಕ್ಕೆ ಇತಿಹಾಸಕಾರರೇ ತಯಾರಾಗಿಲ್ಲ. ಆದ್ರೆ ಅದು ನಿಜವಾಗಿಯೂ ಮನುಷ್ಯ ಅನ್ನೋಂಥವ್ರೆ ಮಾನವನಾಗಬಹುದು ಅಂತ ತೋರಿಸಿಕೊಂಡಂತ ಒಂದು ಕಥನ.
ಕಾಡು ಮನುಷ್ಯನು ಕವಿಯಾಗಬಹುದು ಅನ್ನೋಂಥದ್ದನ್ನ ತೋರಿಸಿಕೊಟ್ಟಂತ ಕಥಾನಕ. ರಾಮನನ್ನಂತವನು ಮನುಷ್ಯನಾಗಿ ಜನಿಸಿ ಮಾಧವನಾದ ಅನ್ನೋಂಥದ್ದಕ್ಕೆ ಏನೆಲ್ಲ ಉದಾಹರಣೆಗಳನ್ನ ಕೊಡಬಹುದು. ಮತ್ತೆ ದೇವರು ಅನ್ನೋಂಥವನು ಮನುಷ್ಯನೇ, ಅವನಂಗಾಗ್ಲಿಕ್ಕೆ ಸಾಧ್ಯತೆ, ಅವನು ಸಕಲ ದೌರ್ಬಲ್ಯಗಳು, ಸಹಜ ಹೊಂದಾಣಿಕೆಗಳು ಮತ್ತೆ ಸಮಾಜಕ್ಕೆ ಜವಾಬ್ದಾರಿ ಆಗಿರುವಂತದ್ದು ಇರುತ್ತದೆ ಅಂತ ತೋರಿಸಿಕೊಟ್ಟಂತ ಕಥೆಗಳು. ನಾವು ಅದನ್ನ ಕಲ್ಪನೆಗಳು ಇನ್ನೊಂದು ಮತ್ತೊಂದು ಅಂತ ಅಂದ್ಕೊಂಡು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಇರುವಂತಹ ಕಾಲಘಟ್ಟದಲ್ಲಿ ಈಗಿದ್ದೇವೆ. ನಿಜವಾಗಿಯೂ ಇಂದಿನ ಎಲ್ಲ ಸಮಸ್ಯೆಗಳಿಗೆ ಆ ರಾಮಾಯಣ ಮಹಾಭಾರತದಲ್ಲೇ ಪರಿಹಾರಗಳಿದೆ. ಅದು 3,000 ವರ್ಷಗಳ ಹಿಂದೆ ನಡೆದು ಹೋಗಿರುವಂತದ್ದು ಇವತ್ತಿಗೂ ಪ್ರಸ್ತುತ ಅನಿಸುವಂತ ಒಂದು ಕಥೆ ಅದು. ಅದನ್ನ ಓದಿಕೊಂಡು ಈಗ ಎಷ್ಟೋ ಮಕ್ಕಳಿಗೆ ಒಂದ್ ಲೈನ್ ಸ್ಟೋರಿ, ರಾಮಾಯಣ ಅಂದ್ರೆ ಒಂದ್ ಲೈನ್ ಸ್ಟೋರಿನೂ ಗೊತ್ತಿಲ್ಲ, ಪೂರ್ತಿ ಕಥೆ ಬೇಡ, ಒಂದ್ ಲೈನ್ ಸ್ಟೋರಿ ಗೊತ್ತಿಲ್ಲ. ಅದನ್ನ ತಲುಪಿಸುವಂತ ಟೈಮಲ್ಲಿ ನಾವು ಮಕ್ಕಳನ್ನ ಟೀಕೆ ಮಾಡುವಂತದ್ದು ತಪ್ಪಾಗ್ತದೆ. ನಾವು ಏನು ಹಿರಿಯರು ಅಂತಿದ್ವಿ, ಅಜ್ಜ ಅಜ್ಜಿ ಇರೋಂಥವ್ರು ಸಾಮಾನ್ಯವಾಗಿ ಪ್ರತಿ ದಿವಸ ಮಲಗುವಂತ ಟೈಮಲ್ಲಿ ಆ ಕಥೆಯನ್ನ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು. ಅದೆಲ್ಲೋ ನಮ್ಗೆ ಗೊತ್ತಿಲ್ದಂಗೆ ನಮ್ಮ ರಕ್ತ ನರನಾಡಿಗಳಲ್ಲಿ ಆ ಕಥೆಯ ಮೌಲ್ಯಗಳು ಸೇರ್ಕೊಳ್ತಾ ಇದ್ರು. ಇವತ್ತು ಮೊಬೈಲ್ ತೋರಿಸ್ತಾ ಮಲಗಿಸುವಂಥದ್ದು, ಟಿವಿ ತೋರಿಸ್ತಾ ಮಲಗಿಸುವಂಥದ್ದು ಆಗಿದ್ರಿಂದ ಅಟ್ಲೀಸ್ಟ್ ಆ ಕಥೆಯ ಒಂದ್ ಲೈನ್ ಸ್ಟೋರಿನೂ ಆ ಮಕ್ಕಳಿಗೆ ತಲುಪಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವ್ರನ್ನ ಟೀಕೆ ಮಾಡೋದ್ರ ಬದಲಿಗೆ ನಮ್ಗೆಲ್ಲಾದ್ರೂ ಅವಕಾಶಗಳು ಸಿಕ್ಕಿದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಆ ಒಂದೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ ಹೇಳುವಂಥದ್ದನ್ನ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಈಗ ಇಂಥ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಪುಷ್ಪಾರ್ಚನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕಂತ ಎಲ್ಲ ಈ ಒಂದ್ ಕಡೆಯಿಂದ ಹಿಂಗೋ ಬನ್ನಿ, ಅವ್ರು ಕೊಡೋದಾಗ್ಲ ಸರಿ ಆಗುತ್ತೆ. ಇದು ಹಿಡ್ಕೊಳಕ್ಕೆ ಬರುತ್ತೆ ಪುಟ್ಟ, ಬಾಯ್ಲಿ ಹಿಡ್ಕೊಬೇಕು, ಏನು ಮುಟ್ಟಬಾರದು, ಹಿಡ್ಕೊಳ್ಬೇಕು ಹಂಗೆ ಬೆರಡು ಹಿಡ್ಕೊಂಡಿರ್ಬೇಕು. ಪ್ಲೇಟ್ ಬೇಡವಾ? ಹಂಗೆ ಹಿಡ್ಕೊಂಡು ಆಡಿಸ್ಬಿಡು. ಮೇಡಮ್ ಫಸ್ಟ್ ಹಾಕ್ಬಿಡಿ, ಆಮೇಲೆ ಅಲ್ಲ ಸರ್ ನೀವು ಹಾಕ್ಬಿಡಿ ಗುಂಬಡಿ ಶೋ ಬಿಚ್ಚಬೇಕು. ಸರ್ ಕಡೆ ಬನ್ನಿ ಅಂತ ಹಿಂಗಿನ ಇದ್ದಿದ್ದೆ ಮತ್ತೆ ವಾಪಸ್ ಹೀಗೆ ಬರ್ಬಾರ್ದು ಇರಬೇಕು. ಮಾಡ್ತಾರಪ್ಪ ಅಲ್ಲಲ್ಲ ಪೂರ್ತಿ ಆಗುತ್ತೆ ಪೂರ್ತಿನ ಒಂದೇ ಸರ್ ಯಾಕಂದ್ರೆ ಒಂದ್ಸಲಿ ಎರಡು ಕಳ್ಸಿದ್ದ ಪ್ರಿಫರ್ಡ್ ಲೇಡೀಸ್ ಅಲ್ಲ ರಾಜ ನೀನು ಬಾರಪ್ಪ. ಬನ್ನಿ ಲೇಖನ್ ಲೇಖನ್ ಯಾರ ಮಗ? ಮಾನಸ ಅಮ್ಮನ ಮಗ. ಈಗ ಫೋಟೋ ಒಂದಕ್ಕಿಲ್ಲ ಸಾಹೇಬ್ರು
ಗೌರವಾನ್ವಿತವಾಗಿ ಓಕೆ ಪರಿವರ್ತನೆ ಎಂದು ರಾಷ್ಟ್ರೀಯ ಹಬ್ಬಗಳ ಸಂಚಾಲಕರು ಅಂತ ನೀವೇ ಹೇಳಿ. ಇಷ್ಟೊಟ್ಟೆ ಕಿತ್ಕೊಳ್ಬಾರ್ದು. ಹೊಟ್ಟೆ ಕಿಚ್ಚಿಲ್ಲ ಮೇಡಮ್. ಒಂದು ಲಕ್ಕ ಅದರ ಮಾತಿಗೆ ಕೈ ಇಟ್ಬಿಟ್ಟು ನಾನು ಕೈ ಇಟ್ಟು ಬೆಳೀತಾ ಇದ್ದಾರೆ. ರಾಮಾಯಣದ ಎರಡು ಲೈನ್ ಅನ್ನ ಹೇಳಿ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಮಾಡ್ತೇವೆ. ಅಬ್ಬಿಯೋ ಮೊರ್ಮೆ ಕಾಲವಶದಿ ಮರ್ಯಾದೆಯಂ ದಾಂಟದೆ ಅಂತ ಒಂದು ಲೈನ್ ನಾಗಚಂದ್ರ ಅಂತ ಕವಿ ಹೇಳಿದ್ರು. ಅಂದ್ರೆ ಮನುಷ್ಯ ಅನ್ನೋನು ಅಥವಾ ಯಾವುದೇ ಒಂದು ವಿಷಯ ಆದ್ರೂ ಅದು ಒಂದು ಕಾಲಘಟ್ಟದಲ್ಲಿ ತನ್ನ ಎಲ್ಲೆಯನ್ನ ತನ್ನ ಮೇರೆಯನ್ನ ಅದು ಮೀರ್ತದೆ ಅಂತ. ಸಮುದ್ರ ಅನ್ನುವಂಥದ್ದು ತನ್ನ ಗಡಿಯನ್ನ ಒಂದು ಟೈಮ್ ಅಲ್ಲಿ ಅದು ಮೀರ್ತದೆ, ಆ ಎಲ್ಲೆಯನ್ನ ದಾಟ್ತದೆ ಅಂತ. ರಾವಣಾಸುರ ಅನ್ನೋಂಥವನನ್ನ ಯಾವುದೇ ವ್ಯಕ್ತಿ 100% ಒಳ್ಳೆಯವನಾಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನ ರಾಮಾಯಣ ತಿಳಿಸ್ಕೊಡ್ತದೆ. ಎಷ್ಟೇ ಒಳ್ಳೆಯವನು ಅನಿಸ್ಕೊಂಡಿದ್ದಂತ ರಾಮ ಪ್ರಜೆಗಳಿಗೋಸ್ಕರ ತನ್ನ ಗರ್ಭಿಣಿಯಾಗಿದ್ದಂತ ಪತ್ನಿಯನ್ನ ಕಾಡಿಗೆ ಬಿಟ್ಟು ಬನ್ನಿ ಅನ್ನೋದನ್ನ ಅಲ್ಲಿ ಕೆಟ್ಟದನ್ನ ನಾವು ಗಮನಿಸ್ತಾ ಇಲ್ಲ. ರಾಮ ಅನ್ನೋ ಕಾರಣಕ್ಕೆ ಅವ್ರು ಮಾಡಿದ್ ಒಳ್ಳೇದು ಅಂತ ನಾವು ತಗೋತಾ ಇದೀವಿ. ಆದ್ರೆ ಅದು ಏನೇ ಆಗಿರ್ಲಿ ಪ್ರಜೆಗಳಿಗೆ ನ್ಯಾಯ ಒದಗಿಸೋದ್ರಲ್ಲಿ ಪತ್ನಿಗೆ ಅನ್ಯಾಯ ಮಾಡ್ದ ಅನ್ನೋದನ್ನ ಅಲ್ಲಿ ಮೆನ್ಷನ್ ಮಾಡ್ತದೆ. ಅಂದ್ರೆ ಅದಕ್ಕೆ ಹೇಳಿದ್ರು ರಾಮಾಯಣದ ವಿಶೇಷತೆ ಅದು ಅಂತ. ಹಾಗೆ ರಾವಣಾಸುರ ಅನ್ನೋಂಥವನು ಬೇರೊಬ್ಬ ಪತ್ನಿಯ ಮೇಲೆ ಆಸೆ ಪಟ್ಟಿದ್ದು ಒಂದು ಕಾಲಕ್ಕೆ ಮೀರಿದ್ದು ಬಿಟ್ರೆ, ಅದೊಂದನ್ನ ಬಿಟ್ರೆ ಇನ್ನು ಆತನಷ್ಟು ಶಿವನ ಪರಮ ಭಕ್ತ ಇನ್ಯಾರು ನಮ್ಗೆ ಆ ಕಾಲಘಟ್ಟದಲ್ಲಿ ಸಿಗೋದಿಲ್ಲ. ಅಷ್ಟು ಶಿವನನ್ನ ಆತ್ಮಲಿಂಗವನ್ನ ಪಡೆದುಕೊಂಡಂತ ವ್ಯಕ್ತಿನೂ ಸಹ ಒಮ್ಮೆ ತನ್ನ ಎಲ್ಲೆಯನ್ನ ಮೀರಿದ ಅನ್ನೋದನ್ನ ಆ ಕಥೆ ಹೇಳ್ತದೆ. ಮತ್ತೆ ಈ ಅತ್ತಿಗೆ ಒಂದು ನನಗೆ ಗಮನಿಸಿದಂತ ಎಲ್ಲ ಮೇನ್ ಕ್ಯಾರೆಕ್ಟರ್ಸ್ ಅನ್ನು ನೋಡಿದಾದ್ಮೇಲೆ ಅತ್ತಿಗೆ ಮತ್ತು ಏನು ಭಾವ ಇದಾರಲ್ಲ ಅವರ ಸಂಬಂಧ ಹೇಗಿರುತ್ತೆ ಅಂತ. ರಾಮ ಮತ್ತು ಲಕ್ಷ್ಮಣ ಇಬ್ರು ಸೀತೆಯನ್ನ ಹುಡುಕ್ತಾ ಹೋಗ್ತಿರ್ಬೇಕಾದಾಗ ಸೀತೆ ತನ್ನ ಗಂಡನಿಗೆ ಗುರುತು ಸಿಗ್ಲಿ ಅಂತ ಒಡವೆಗಳನ್ನೆಲ್ಲ ಬಿಚ್ಚಿ ಮೂಟೆ ತರ ಮಾಡಿ ಕೆಳಗಡೆ ಹಾಕಿರ್ತಾರೆ. ಅಂತ ಸಂದರ್ಭದಲ್ಲಿ ಹುಡುಕ್ತಾ ಎತ್ಕೊಂಡು ಹೋಗ್ತಾ ಇರ್ಬೇಕಾದಾಗ ಆ ಮೂಟೆ ಸಿಗತ್ತೆ ರಾಮನಿಗೆ. ರಾಮ ತೆಗೆದುಕೊಂಡು ಇವ್ರಿಗೆ ತೋರಿಸ್ತಾರೆ, ಯಾರಿಗೆ? ಲಕ್ಷ್ಮಣನ್ಗೆ. ಲಕ್ಷ್ಮಣ ನೋಡು, ಇವೆಲ್ಲ ನಿಮ್ಮ ಅತ್ತಿಗೆ ಒಡವೆಗಳು, ನೋಡಿ ಇದೇ ದಾರಿ, ಇದು ಸರಿ ಇದೆ ನೋಡು, ಇವೆಲ್ಲ ನಿಮ್ಮ ಅತ್ತಿಗೆ ಒಡವೆಗಳಲ್ವಾ, ನಿನ್ಗೆ ಅನಿಸ್ತಾ ಇಲ್ವಾ ಅಂತ ಕೇಳ್ತಾರೆ. ಅಣ್ಣ, ನನ್ನ ಅತ್ತಿಗೆಯ ಯಾವ ಒಡವೆಯನ್ನು ಯಾವ ಇದನ್ನು ನಾನು ಕಂಡಿಲ್ಲ. ಕಾಲುಂಗ್ರ ತೋರಿಸಿ ಅದೊಂದು ಮಾತ್ರ ನನಗೆ ಗೊತ್ತು, ಯಾಕೆಂದ್ರೆ ಆ ಅತ್ತಿಗೆಯ ಪಾದಗಳನ್ನ ಬಿಟ್ಟು ನಾನು ಇನ್ನೇನು ನೋಡಿಲ್ಲ ಅಂತ ಹೇಳ್ತಾರೆ. 3000 ವರ್ಷಗಳ ಹಿಂದ್ಗಡೆ ಒಂದು ಕಾಡು ಜನ ಅಂತ ನಾವೇನ್ ಕರ್ಸ್ಕೋತೀವಿ, ಬುಡಕಟ್ಟು ಜನ ಅಂತ ಇದ್ರು ಅಂತ ಏನ್ ಅನ್ಕೋತೀವಿ, ಆ ಕಾಲಘಟ್ಟಕ್ಕೆ ಆತ ಕಾಲುಂಗರವನ್ನ ಮಾತ್ರ ನೋಡಿದ್ದೇನೆ, ಅದನ್ನು ಮಾತ್ರ ನಾನು ಐಡೆಂಟಿಫೈ ಮಾಡ್ತೇನೆ ಅಂತ ಹೇಳುವಂತ ಕಲ್ಪನೆ ಆ ಕಾಲಕ್ಕೆ ವಾಲ್ಮೀಕಿ ಕಟ್ಕೊಡ್ತಾನೆ. ಅಂದ್ರೆ ನಾವು ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಆತನ ಹಾಕುವಂತ ಬಟ್ಟೆಯಿಂದ, ಆತನು ಮಾತಾಡುವಂತ ಮಾತುಗಳಿಂದ, ಆತನು ಬರೆದಂತ ಕೃತಿಗಳಿಂದ, ಇದರಿಂದ ಮಾತ್ರ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅನ್ನ ಹೀಗಿದ್ದಿರಬಹುದು, ಅವರ ಮನಸ್ಥಿತಿ ಹೀಗಿದ್ದಿರಬಹುದು ಅಂತ ಕ್ಯಾರೆಕ್ಟರ್ನ ಜಡ್ಜ್ ಮಾಡ್ತೀವಿ. ಹಾಗೆ ವಾಲ್ಮೀಕಿಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ಸಿಗುವಂತದ್ದು ಅವರ ರಾಮಾಯಣ ಮಾತ್ರ. ಹಾಗಾಗಿ ಈ ಕಲ್ಪನೆಗಳು ವಾಲ್ಮೀಕಿಯಲ್ಲಿ ಇತ್ತು ಅನ್ನೋದನ್ನ ನಾವು ಆ ಕಾಲಕ್ಕೆ ಅಷ್ಟು ಅದ್ಭುತ, ಒಬ್ಬ ಕಾಡು ಮನುಷ್ಯ ಕ್ರೂರಿ ಅನ್ನೋಂಥವ್ರ ಮನಸ್ಸಿನಲ್ಲಿ ಹೀಗಿತ್ತು ಅನ್ನೋಂಥದ್ದ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದ ಔಚಿತ್ಯ, ಅರ್ಥಪೂರ್ಣತೆ ವಾಲ್ಮೀಕಿಯ ಕುರಿತು ತಿಳಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಕನ್ನಡ ವಿಭಾಗದ ರಾಮೇಗೌಡ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಹ್ವಾನವನ್ನ ನೀಡುತ್ತಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷರು, ರಾಷ್ಟ್ರೀಯ ಸಮಿತಿಯ ಸಂಚಾಲಕರಾದಂತಹ ಯೋಗೀಶ್ ಅವರು ಹಾಗೂ ಈಗಾಗಲೇ ನಾವು ತಿಳ್ಕೊಂಡಿರೋ ಹಾಗೆ 3000 ವರ್ಷಗಳಷ್ಟು ಹಿಂದಿನ ಒಂದು ಭಾರತೀಯ ಸಂಸ್ಕೃತಿಯ ಕಥೆಯನ್ನು ಹೇಳಿದಂತಹ ಆದಿಕವಿ ಆದಂತಹ ವಾಲ್ಮೀಕಿ ಜಯಂತಿಯನ್ನು ಸರ್ಕಾರದ ಮೇರೆಗೆ ಇವತ್ತು ಆಯೋಜನೆ ಮಾಡಿ ನಡೆಸ್ತಾ ಇರುವಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಈ ವಾಲ್ಮೀಕಿ ಮತ್ತು ವಾಲ್ಮೀಕಿಯ ಕೃತಿಯಾದಂತಹ ರಾಮಾಯಣದ ಬಗ್ಗೆ ಒಂದೆರಡು ಮಾತುಗಳನ್ನು ಸ್ಥೂಲವಾಗಿ ನಿಮ್ಮ ಮುಂದೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ರಾಮಾಯಣದಲ್ಲಿ ಮೊಟ್ಟ ಮೊದಲ ಕಾವ್ಯ ವಾಲ್ಮೀಕಿಯ ರಾಮಾಯಣ ಅಂತ ಹೇಳಿ ಭಾರತೀಯ ಸಂಸ್ಕೃತಿಯಲ್ಲಿ ಗುರುತಿಸಿಕೊಳ್ತೀವಿ. ಈ ರಾಮಾಯಣದಲ್ಲಿ 24,000 ಶ್ಲೋಕಗಳಿದ್ದಾವೆ ಅನ್ನೋದನ್ನ 24,000 ಶ್ಲೋಕಗಳು ಇದ್ದಾವೆ ಅಂತ ಹೇಳಿ. ಹಾಗಾಗಿ ಇಂದಿಗೂ ಕೂಡ ಇದು ಈ ರಾಮಾಯಣ ಮತ್ತು ಮಹಾಭಾರತ ಕೃತಿಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ಕವಿ ಮತ್ತು ಕಾವ್ಯಗಳಿಗೆ ಪ್ರೇರಣೆಯಾಗಿರೋದನ್ನು ನಾವು ಕಾಣ್ತಾ ಬರ್ತೀವಿ. ರಾಮಾಯಣವನ್ನು ಆಧಾರವಾಗಿ ಮಹಾಭಾರತ ಘಟನೆಗಳನ್ನು ಆಧಾರವಾಗಿಟ್ಟು
ಇಡೀ ನಮ್ಮ ಭಾರತೀಯ ಕಾವ್ಯ ಸಂಸ್ಕೃತಿ ಇವತ್ತಿಗೂ ಕೂಡ ಹೊಸ ಹೊಸ ಮರುಹುದ್ದೆಗಳನ್ನು ಪಡಿತಾ ಬರ್ತಾ ಇತ್ತು. ಅದು ಕುವೆಂಪು ಆಗಿರ್ಬೋದು, ಸುಗತ ಪತ್ನಿ ಆಗಿರ್ಬೋದು, ರಾಮಾಯಣದ ಶರ್ಮೆ ಆಗಿರ್ಬೋದು. ಸೊ ಈ ಥರ ಹೊಸ ಹೊಸ ವಿಚಾರಗಳನ್ನ ಕಂಡುಕೊಳ್ಳೋದಕ್ಕೆ ರಾಮಾಯಣ ಕೃತಿ ಇವತ್ತಿಗೂ ಕೂಡ ಸಜೀವತೆಯನ್ನು ಪಡ್ಕೊಂಡಿದೆ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಹಾಗಾಗಿ ಇವತ್ತಿನ ಕಥೆ, ಕಾದಂಬರಿ, ಕಾವ್ಯ, ನಾಟಕ ಹಾಗೆ ಇತ್ಯಾದಿ ಎಲ್ಲ ಸೃಜನಶೀಲ ಸಾಹಿತ್ಯ ಅಂತ ನಾವೇನು ಕರ್ಕೋತಾ ಇದ್ದೀವಿ ಅವುಗಳಿಗೆ ಮೂಲ ಪ್ರೇರಣೆ ನಮ್ಮ ವಾಲ್ಮೀಕಿ ರಾಮಾಯಣ ಮತ್ತು ಮಹಾಭಾರತ ಕೃತಿಗಳು ಕೂಡ ಹೌದು ಅನ್ನೋದಕ್ಕೆ ಆ ಕೃತಿಯ ಶ್ರೇಷ್ಠತೆ ಎಷ್ಟು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ. ಸೊ ಈ ಪ್ರತಿ ವರ್ಷ ಅಕ್ಟೋಬರ್ 20 ಸಾಮಾನ್ಯವಾಗಿ ಶೀಗೆ ಹುಣ್ಣಿಮೆಯ ದಿನ ಈ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಆಚರಣೆ ಮಾಡೋದು ನಾವು ಮಾಡ್ಕೊಂಡು ಬರ್ತಾ ಇರೋದನ್ನ ನಾವು ಗಮನಿಸ್ತೀವಿ ಅಂತ. ಸೊ ಈ ರಾಮಾಯಣದಲ್ಲಿ ಪ್ರಮುಖವಾಗಿ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಇತ್ಯಾದಿ ಮೌಲ್ಯಗಳನ್ನು ಪ್ರತಿಪಾದಿಸುವಂತಹ ನಮ್ಮ ಈ ರಾಮಾಯಣ ಅಂತ ಹೇಳಿ. ಸೊ ಇವತ್ತಿಗೂ ಕೂಡ 3000 ವರ್ಷಗಳ ಹಿಂದಿನ ಕೃತಿಯಾಗಿದ್ರು ಕೂಡ ಇವತ್ತಿಗೂ ಕೂಡ ನಾವು ತಿಳ್ಕೊಳ್ಳೇಬೇಕಾದಂತಹ ಅನುಸರಿಸಿಕೊಳ್ಳೇಬೇಕಾದಂತಹ ಮೌಲ್ಯಗಳು ಮನುಷ್ಯ ಇನ್ನೂ ಕೂಡ ಬದಲಾವಣೆಗೆ ಒಳಗಾಗ್ತಾ ಇದ್ದಾನೆ ಅಂತ. ಸೊ ಅದಕ್ಕೆ ನಾನು ಹೇಳೋದೇನು ಅಂತಂದ್ರೆ, ಇವತ್ತು ನಾವು ವ್ಯಕ್ತಿತ್ವವನ್ನು ಆಚರಣೆ ಮಾಡೋದ್ರ ಬದಲು ವ್ಯಕ್ತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಇವತ್ತು ನಮ್ಮ ಈ ಪ್ರಜಾಪ್ರಭುತ್ವದ ಒಂದು ಬಹಳ ದೊಡ್ಡ ಸಂಸ್ಕೃತಿ ಏನ್ ಬೆಳೆದೋಗಿದೆ ಅಂತಂದ್ರೆ, ಆ ವ್ಯಕ್ತಿಗಳನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳುವಂಥದ್ದು. ಈಗ ಜಗಜ್ಯೋತಿಯಾಗಿ ಬೆಳಗಬೇಕಾದಂತ ಬಸವಣ್ಣನವರನ್ನು ಕೂಡ ನಾವು ಬಿಟ್ಟಿಲ್ಲ, ಆಧುನಿಕ ಮನುವಾಗಿ ಬೆಳಗಬೇಕಾದಂತಹ ಅಂಬೇಡ್ಕರ್ ಅವರನ್ನು ಕೂಡ ಬಿಟ್ಟಿಲ್ಲ, ಕುಲ ಅಂತ ಹೇಳಿ ಹೊಡೆದಾಡಬೇಡಿ ಅಂತ ಹೇಳುವಂತ ಕನಕದಾಸರನ್ನು ಕೂಡ ಇವತ್ತು ಒಂದು ಕುಲಕ್ಕೆ ಸೇರಿಸಿ ಕಟ್ಟಾಕಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ನಮ್ಮ ಸಮಾಜ ಎತ್ತ ಕಡೆಗೆ ಸಾಕ್ತಾ ಇದೆ ಅನ್ನುವಂಥದ್ದು ಕುರುಹುಗಳು. ಅಂದ್ರೆ ಅದಕ್ಕೆ 3000 ವರ್ಷಗಳ ಹಿಂದಿನ ಕೃತಿಯಾಗಿದ್ರು ಕೂಡ ಇವತ್ತಿಗೂ ಕೂಡ ನಮಗೆ ಮಹಾಭಾರತ ಮತ್ತು ರಾಮಾಯಣಗಳು ಯಾಕೆ ಪ್ರಸ್ತುತ ಆಗ್ತವೆ ಅನ್ನೋದನ್ನ ನಾವು ಯೋಚನೆ ಮಾಡ್ಕೋಬೇಕಾಗಿದೆ. ಸೊ ಎಲ್ಲ ಮಹಾನ್, ಈ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರುಗಳನ್ನು ಬಳಸ್ಕೊಳ್ಳುವಾಗ ಮನುಷ್ಯ ಇವತ್ತು ವಿಜಯವಂತನಾಗಿದ್ರೂ ಕೂಡ ಸ್ವಾರ್ಥಕ್ಕಾಗಿ ಬಳಸ್ಕೊತಿದ್ದಾನೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು. ನಮ್ಮ ಸ್ವಾರ್ಥ ಸಾಧನೆಗಾಗಿ ಈ ಮಹಾನ್ ವ್ಯಕ್ತಿಗಳನ್ನ ಮುಂದೆ ಬಿಟ್ಟು ಅವನು ತಮ್ಮ ಸ್ವಾರ್ಥವನ್ನ ಈಡೇರಿಸಿಕೊಳ್ತಾ ಇದ್ದಾನೆ ಅಂತ. ಸೊ ಇದರಿಂದ ಬಿಡುಗಡೆ ಪಡಿಬೇಕಾದಂಥದ್ದು ಅಥವಾ ಹೊಸ ಆಲೋಚನೆಗಳನ್ನು ಮಾಡಬೇಕಾದದ್ದು ನಮಗೆ ಅತಿ ತುರ್ತು ಈ ಸಮಾಜದಲ್ಲಿ ಅಂತ ಹೇಳಿ ನನ್ನ ಅನಿಸಿಕೆಗಳನ್ನು ನಾನು ಹೇಳಲು ಇಷ್ಟಪಡ್ತೀನಿ. ಸೊ ಈ ವಾಲ್ಮೀಕಿ ರಾಮಾಯಣದಲ್ಲಿ ದೇಶ ಪ್ರೇಮ ಇದೆ, ಹಾಗೇನೆ ಸಮತೆ ಇದೆ, ಮಮತೆ ಇದೆ, ಘನತೆ ಇದೆ, ಹಾಗೆ ಪಿತೃವಾಕ್ಯ ಪರಿಪಾಲನೆ ಇದೆ ಅಂತ. ಸೊ ನೋಡಿ, ಇವತ್ತು ನಮ್ಮಲ್ಲಿ ಎಲ್ಲ ಅವಿಭಕ್ತ ಕುಟುಂಬಗಳೆಲ್ಲ ನಾಶ ಆಗಿ ವಿಭಕ್ತ ಕುಟುಂಬಕ್ಕೆ ಬಂದಿದ್ದೀವಿ. ಮಕ್ಕಳುಗಳೆಲ್ಲ ಜೊತೆಲಿ ಅವಿಭಕ್ತ ಕುಟುಂಬದ ಪರಿಕಲ್ಪನೆಗಳೇ ನಮ್ಮಲ್ಲಿ ಕಾಣೆ ಆಗ್ತಾ ಹೋಗಿದೆ ಅಂತ ಹೇಳಿ. ಇವತ್ತು ಒಬ್ರು ಇಬ್ರು ಮಕ್ಕಳುಗಳನ್ನ ಇಟ್ಕೊಂಡು ಅವ್ರನ್ನು ಫಾರಿನ್ ಕಳಿಸಿ ನಮ್ಮನ್ನು ನೋಡ್ಕೊಳ್ಳೋರು ಯಾರು ಇಲ್ಲ ಅನ್ನುವಂಥದ್ದನ್ನ ನಾವು ಈಗ ನಾವೇ ಮಾಡ್ಕೋತಿದ್ದೀವಿ, ಹೇಳ್ಕೊತಿದ್ದೀವಿ ಅಂತ ಹೇಳಿ. ಸೊ ಈ ರೀತಿ ಅವಿಭಕ್ತ ಕುಟುಂಬದ ಪರಿಕಲ್ಪನೆಯಲ್ಲಿದ್ದಂತಹ ನಾವು ಭಾರತೀಯ ಸಮಾಜ ಇವತ್ತು ವಿಭಕ್ತತೆ ಕಡೆಗೆ ಹೋಗಿ ಮನುಷ್ಯ ತನ್ನ ಜೀವನವನ್ನ ಅವಸಾನದ ಕಡೆಗೆ ಹೋಗ್ತಾ ಇದ್ದಾನೆ ಅನ್ನುವಾಗ ಆ ಮೌಲ್ಯಗಳು ಎಲ್ಲಿದ್ದಾವೆ ಅಂದ್ರೆ ನಮ್ಮ ಈ ರಾಮಾಯಣದಲ್ಲಿ ವಾಲ್ಮೀಕಿ ಅದನ್ನು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಅವರು ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅನ್ನುವಂತಹ ಹಿನ್ನೆಲೆ ಮೌಲ್ಯಗಳನ್ನ ಆ ಕೃತಿಯಲ್ಲಿ ಪ್ರತಿಪಾದನೆ ಮಾಡೋದನ್ನ ನಾವು ಕಾಣ್ತಾ ಬರ್ತೀವಿ ಅಂದ್ರೆ. ಹಾಗಾಗಿನೇ ಇವತ್ತಿಗೂ ಕೂಡ ವಾಲ್ಮೀಕಿಯನ್ನ ಕವಿಗಳ ಕವಿ ಅಂತ ಗುರುತಿಸ್ತಾರೆ. ಕವಿಗಳ ಕವಿ ಅಂತ ಹೇಳಿ ಗುರುತಿಸೋದು ನೋಡ್ತೀವಿ. ಸೊ ವಾಲ್ಮೀಕಿ ಒಂದು ದಂತಕಥೆಯ ಪ್ರಕಾರ ಆತನ ಹಿಂದೆ ಅಥವಾ ಏನೋ ಮೂಲದ ಹೆಸರು ರತ್ನಾಕರ ಅಂತ ಹೇಳಿ ಇತ್ತು ಅಂತ ಹೇಳ್ತಾರೆ. ರತ್ನಾಕರ ಅಂತ ಇತ್ತು. ಆತ ಪ್ರಚೇತಸನ ಮಗ ಅಂತ ಹೇಳಿ ಗುರುತಿಸ್ತಾರೆ. ಪ್ರಚೇತಸನ ಮಗ ಅಂತ ಹೇಳಿ. ಹಿಂದೆ ಆತ ಏನ್ ಮಾಡ್ತಾನೆ, ಬಹಳ ವರ್ಷಗಳ ಕಾಲ ಆತ ತಪಸ್ಸು ಮಾಡಿದ್ರಿಂದ ಅವರ ಸುತ್ತ ಹುತ್ತಗಳು ಬೆಳೆದಿತ್ತು ಅಂತ. ಆ ಹುತ್ತಗಳೆಲ್ಲ ಬೆಳ್ಕೊಂಡಿರೋದ್ರಿಂದ ತುಂಬಾ ವರ್ಷಗಳ ಕಾಲ ತಪಸ್ವಿ ಆಗಿರ್ತಾರೆ. ಆ ಹುತ್ತಗಳನ್ನ ಹೊಡೆದು ಹೊರಗಡೆ ಬರ್ತಾರೆ ವಾಲ್ಮೀಕಿ. ಸಂಸ್ಕೃತದಲ್ಲಿ ವಲ್ಮೀಕ ಅಂತಂದ್ರೆ ಹುತ್ತ ಅಂತ ಹೇಳಿ. ಸೊ ಹುತ್ತದಿಂದ ಹೊರಗಡೆ ಬಂದಂತಹ ವ್ಯಕ್ತಿ ಆಗಿರೋದ್ರಿಂದ ಅವ್ರನ್ನ ವಾಲ್ಮೀಕಿ ಅಂತ ಗುರುತಿಸ್ತಾರೆ. ಸೊ ಇವತ್ತಿನ ಅಧ್ಯಯನಗಳು ಏನಾಗ್ತಾ ಇದೆ ಅಂದ್ರೆ, ವಾಲ್ಮೀಕಿ ಮತ್ತು ವ್ಯಾಸ ಅಥವಾ ಮಹಾಭಾರತವನ್ನು ಬರೆದಂತಹ ವ್ಯಾಸ, ರಾಮಾಯಣ ಬರೆದಂತಹ ವಾಲ್ಮೀಕಿ ಇದಾರಲ್ಲ ಅವರುಗಳು ಒಂದು ವ್ಯಕ್ತಿ ಅಲ್ವಾ, ಅದು ಒಂದು ವ್ಯಕ್ತಿತ್ವದ ಪರಿಕಲ್ಪನೆ ಅನ್ನುವಂತಹ ಅಧ್ಯಯನಗಳು ಕೂಡ ಇವತ್ತು ಸಾಕ್ತಾ ಇದ್ದಾವೆ ಅಂತ ಹೇಳಿ. ಸೊ ವಾಲ್ಮೀಕಿ ಅಂತಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಹುತ್ತ ಅಂತ ಹೇಳ್ತಾ ಇದ್ದೀವಿ, ಹುತ್ತಗಳು ಅಂತ ಹೇಳಿ. ಸೊ ಹುತ್ತಗಳು ಸದಾ ಬೆಳ್ಕೊತಾ ಹೋಗುತ್ತೆ. ನನಗೆ 24,000 ಶ್ಲೋಕಗಳಿದಾವೆ ರಾಮಾಯಣದಲ್ಲಿ ಅಂತ ಹೇಳಿದ್ರ ಆ ರಾಮಾಯಣದ ಶ್ಲೋಕಗಳು ಅದು ಸೇರಿಸ್ಕೊಂಡಿತ್ತು ಅಂತ ಹೇಳ್ತಾರೆ. ಸೊ ಇಡೀ ಕೃತಿನಲ್ಲಿ
ಈ ಬಾಲಕಾಂಡ ಹಾಗೇನೆ ಅಯೋಧ್ಯ ಕಾಂಡ, ಕಿಷ್ಕಿಂಧ ಕಾಂಡ, ಸುಂದರ ಕಾಂಡ, ಉತ್ತರಕಾಂಡ, ಹೀಗೆ ಅನೇಕ ಕಾಂಡಗಳಲ್ಲಿ ರಾಮಾಯಣ ಕೃತಿಯನ್ನ ವಿಭಾಗ ಮಾಡಿಕೊಂಡು ರಚನೆ ಆಗಿರೋದನ್ನ ನಾವು ನೋಡ್ಬೋದು ಅಂತ ಹೇಳಿ. ಸೊ ಹೀಗೆ ಈ ವ್ಯಾಸ ಮತ್ತು ವಾಲ್ಮೀಕಿ ಅಂತ ಹೇಳುವಾಗ, ವ್ಯಾಸ ಅಂತ ಅಂದ್ರೆ ಅದು ವೃತ್ತ ಅಂತ ಹೇಳಿ, ಅಂದ್ರೆ ವೃತ್ತ ಅದು ಏನು ನಿರ್ದಿಷ್ಟತೆಗೆ ಸಿಗದೆ ಇರೋದು ಅಂತ ಹೇಳ್ತಾ ಇದ್ದಾರೆ. ಯಾರು ಬೇಕಾದ್ರು ಅನ್ನುವಂಥದ್ದು. ಈಗ ವಾಲ್ಮೀಕಿ ಅನ್ನೋದು ಕೂಡ ಅದೇ ರೀತಿ ಒಬ್ಬ ವ್ಯಕ್ತಿ ಅಲ್ಲ, ಅದು ವ್ಯಕ್ತಿತ್ವ ಅಂತ ಹೇಳಿ. ಅಂದ್ರೆ ಈ ಬಾಲಕಾಂಡ ಆಗಿರ್ಬೋದು ಮತ್ತು ಉತ್ತರಾಖಂಡ ಆಗಿರ್ಬೋದು, ಇವುಗಳನ್ನ ರಾಮಾಯಣದಲ್ಲಿ ಪ್ರಕ್ಷಿಪ್ತಗಳು ಅಂತ ಕರೀತಾರೆ. ಯಾಕೆಂದ್ರೆ ಯಾರೋ ಸೇರಿಸಿರ್ಬೋದು ಅಂತ ಹೇಳಿ. ಬೇಕಾದಷ್ಟು ಮಹಾಭಾರತದಲ್ಲಿ ಕೂಡ ಆ ರೀತಿ ಶ್ಲೋಕಗಳು ಸೇರ್ಕೊಂಡಿದ್ದಾವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಬರ್ತೀವಿ, ಕೇಳ್ತಾ ಬರ್ತೀವಿ. ಆ ರೀತಿ ಒಂದು ವಾಲ್ಮೀಕಿ ಮತ್ತು ವ್ಯಾಸ ಅನ್ನುವಂಥದ್ದನ್ನ ಹೊಸ ಪರಿಕಲ್ಪನೆಯಲ್ಲಿ ಸಂಶೋಧನೆಯ ಮುಖಿಯಾಗಿ ನೋಡುವಂತಹ ಒಂದು ವಿಧಾನ ಕೂಡ ಇವತ್ತು ಪ್ರಚಲಿತಕ್ಕೆ ಬರ್ತಾ ಇದೆ ಅನ್ನೋದು ಹೇಳುವಂತಹ ವಿಚಾರ. ಹಾಗಾಗಿ ರೋಡೆಕೋರ ಆಗಿರ್ತಾನೆ ಅಂತ ಹೇಳ್ತಾರೆ. ಅವರ ಒಂದೆರಡು ಘಟನೆಗಳನ್ನು ಹೇಳ್ತೀನಿ. ಬೀಲ್ ಅನ್ನುವಂತಹ ಕಾಡು ಜನರು ಇರ್ತಾರೆ. ಬೀಲ್ ಅನ್ನುವಂತಹ ಕಾಡು ಜನರು, ಆ ಕಾಡು ಜನರ ಸಂಸರ್ಗದಲ್ಲಿ ವಾಲ್ಮೀಕಿ ಇರ್ತಾನೆ ಅಂತ, ಅಥವಾ ರತ್ನಾಕರ ಇರ್ತಾನೆ ಅಂತ. ಅವರ ಸಂಸರ್ಗದಿಂದ ಏನಾಗಿರ್ತಾನೆ, ಅವನು ಕೂಡ ದರೋಡೆ ಮಾಡುವಂತಹ ಪ್ರವೃತ್ತಿಯನ್ನ ಕಲ್ತ್ಕೊಂಡಿರ್ತಾನೆ ಅಂತ ಹೇಳಿ. ಸೊ ದಾರಿದವರು ಅವರನ್ನ ಅಡ್ಡಗಟ್ಟಿ ಅವ್ರನ್ನ ದರೋಡೆ ಮಾಡುವಂಥದ್ದು, ಹಿಂಸೆ ಮಾಡುವಂಥದ್ದು, ಸೆರೆಮನೆ ಹಾಕುವಂಥದ್ದು, ಈ ತರದನ್ನ ಆತ ಕೃತ್ಯವನ್ನಾಗಿ ಮಾಡ್ಕೊಂಡಿರ್ತಾನೆ ಅಂತೇಳಿ. ಸೊ ಆಗ ಒಂದು ದಿನ ಆ ನಾರದರು ಹೋಗ್ತಾ ಇರ್ಬೇಕಾದ್ರೆ ನಾರದರನ್ನು ಕೂಡ ಅಡ್ಡ ಹಾಕ್ಬಿಡ್ತಾನೆ. ನಾರದರನ್ನ ಅಡ್ಡ ಹಾಕಿದಾಗ ಅವನನ್ನು ಕೂಡ ಸೆರೆಮನೆಯಲ್ಲಿ ಇಡ್ತಾರೆ. ನಾರದರು ಹೇಳ್ತಾರೆ, ನೋಡಪ್ಪ, ನೀನ್ ಮಾಡ್ತಾ ಇರೋದು ತುಂಬಾ ಕೆಟ್ಟ ಕೆಲಸ, ಹೀನ ಕೃತ್ಯ, ಇದ್ರ ಪಾಪಿ ನೀನೇ ಆಗಿ ಹೋಗ್ತೀಯಾ. ಸೊ ನೀನು ನಿನ್ನ ಸಂಸಾರಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದೀಯ ಅಂತ ಹೇಳ್ತಿದೀಯ. ನಿನ್ನ ಸಂಸಾರದಲ್ಲಿ ಈ ಕೃತ್ಯವನ್ನ, ಪಾಪದ ಫಲವನ್ನ ಯಾರಾದ್ರೂ ವಹಿಸ್ಕೋತಾರ ಕೇಳು ಅಂತ ಹೇಳಿ ನಾರದರು ಅವ್ರನ್ನ ಕೇಳ್ತಾರೆ, ಪಾಪದ ಕೆಲಸ ಇದು ಬಿಟ್ಬಿಡು ಅಂತ ಹೇಳಿ. ಆಗ ಅವನಿಗೆ ಮನವರಿಕೆ ಆಗುತ್ತೆ. ಕೇಳ್ತಾನೆ, ಮನೆಗೆ ಬಂದು ಹೆಂಡತಿ ಮಕ್ಕಳು ಎಲ್ಲರನ್ನೂ ಕೇಳ್ತಾನೆ, ನನ್ನ ಪಾಪದ ಕೆಲಸದ ಕೃತ್ಯ ಅಂತ ಹೇಳ್ತಿದ್ದಾರೆ, ಈ ಪಾಪದ ಕೆಲಸದಲ್ಲಿ ನೀವು ಪಾತ್ರ ಕೊಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಸೊ ಕೇಳಿದ ತಕ್ಷಣ ಯಾವ ಅವರ ಹೆಂಡತಿ ಮಕ್ಕಳು ಯಾರು ಕೂಡ ಪಾಪಕ್ಕೆ ಯಾರು ಕೂಡ ಏನು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ನೀನ್ ಮಾಡಿದ ಪಾಪವನ್ನ ನೀನೇ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ನೀನ್ ಮಾಡಿದ ಪಾಪ ಇದು ನೀನೇ ಅನುಭವಿಸ್ಬೇಕು, ನಾವೇ ಪಾಲುದಾರರಾಗಿ ಹೇಳ್ತೀವಿ. ಸೊ ನಾನೆಲ್ಲ ನಿಮ್ಗೋಸ್ಕರ ಅಲ್ವಾ ಮಾಡಿದ್ದು. ಸೊ ಅಲ್ಲ, ಒಳ್ಳೆಯ ಕೆಲಸಗಳನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ, ಕೆಟ್ಟ ಕೆಲಸಗಳನ್ನು ಯಾರು ಮಾಡ್ತೀರೋ ಅದನ್ನ ಅವರವರೇ ಅನುಭವಿಸ್ಬೇಕು ಅಂತ ಹೇಳಿ ಆ ಪಾಪದ ಫಲವನ್ನು ಪಡೆಯೋದಕ್ಕೆ ಅವರೆಲ್ಲರೂ ಕೂಡ ನಿರಾಕರಣೆ ಮಾಡ್ತಾರೆ. ಆಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಬಂದು ನಾರದ ಮುನಿಗಳ ಹತ್ರ ರಾಮ ನಾಮ ದೀಕ್ಷೆಯನ್ನು ಪಡ್ಕೊಂಡು ತಪಸ್ ಮಾಡೋದಕ್ಕೆ ಪ್ರಯತ್ನ ತಪಸ್ ಮಾಡ್ತಾರೆ ಅಂತ ಹೇಳಿ ತಪಸ್ಸು ಮಾಡಿ ಅದನ್ನ ಹೇಳ್ತಾರೆ. ಹೀಗೆ ಸತ್ಯದ ಅರಿವಾದಂತಹ ರತ್ನಾಕರ ವಾಲ್ಮೀಕಿಯಾಗಿ ಬದಲಾವಣೆ ಆಗ್ತಾ ಬರ್ತಾರೆ ಅನ್ನುವಂಥದ್ದು ಅವರ ಹಿಂದಿನ ಒಂದು ಕತೆ ಆಗಿದೆ ಅನಿಸುತ್ತೆ. ಸೊ ಇನ್ನೊಂದು ಒಂದು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಾಲ್ಮೀಕಿ ರಾಮಾಯಣ ಅನ್ನೋದು ರಾಮಾಯಣಗಳಿದೆಯಲ್ಲ ನಮ್ಮಲ್ಲಿ. ರಾಮಾಯಣಗಳು ಬೇಕಾದಷ್ಟು ರಾಮಾಯಣಗಳಿದೆ. ಜೈನ ಪರಂಪರೆ ರಾಮಾಯಣ ಆಗಿರ್ಬೋದು, ಜನಪದ ರಾಮಾಯಣಗಳಾಗಿರ್ಬೋದು, ಹಾಗೇನೆ ವಾಲ್ಮೀಕಿ ರಾಮಾಯಣಗಳಾಗಿರ್ಬೋದು. ಅದಕ್ಕೆ ಕುವೆಂಪು ಹೇಳುವಂಥದ್ದು, ರಾಮಾಯಣ ಅನ್ನುವಂಥದ್ದು ವಿರಾಮಾಯಣಂ ಕಣ ಅಂತ ಹೇಳ್ತಾರೆ. ರಾಮನಿನ್ ಮಿಗಿಲು ಶ್ರೀರಾಮಾಯಣಂ, ರಾಮಾಯಣಂ ಇದು ವಿರಾಮಾಯಣಂ ಕಣ ಅಂತ ಹೇಳ್ತಾರೆ ಅಂತ ಹೇಳಿ. ಸೊ ಹಾಗಾದ್ರೆ ರಾಮನಿಗಿಂತ ಮೊದಲೇ ರಾಮಾಯಣ ಇತ್ತು ಅನ್ನುವಂಥದ್ದನ್ನ ಪ್ರತಿಪಾದನೆ ಮಾಡ್ತಾರೆ. ಅದರಲ್ಲಿ ಉತ್ತರಾಖಂಡದಲ್ಲಿ ವಾಲ್ಮೀಕಿ ಕೂಡ ಒಂದು ಪಾತ್ರವಾಗಿ ಲವಕುಶರ ಕಥೆಯ ಮೂಲಕ ಪಾತ್ರವಾಗಿ ಬರೋದನ್ನು ಕೂಡ ನಾವು ನೋಡಬಹುದು ಅಂತ ಹೇಳ್ತಾರೆ. ಹಾಗೆ ಒಂದ್ಸಲ ರಾಮಾಯಣವನ್ನು ಬರೆದಿರ್ತಾರೆ ವಾಲ್ಮೀಕಿ. ಬರೆದಿರುವಂತ ಖುಷಿ, ಅಭಿಮಾನ, ಸಂತೋಷ ತುಂಬಾ ಹೆಚ್ಚಾಗಿರುತ್ತೆ ಅವರಲ್ಲಿ. ಹಾಗೆ ಮುಂಜಾನೆ ವಾಯುವಿಹಾರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಬಂಡೆ ನೋಡ್ತಾರೆ. ಆ ಬಂಡೆ ಮೇಲೆ ಈಗಾಗ್ಲೇನೆ ರಾಮಾಯಣ ಬರೆದು ಬಿಟ್ಟಿರ್ತಾರೆ. ಸೊ ಬರ್ದಾಗೋಗಿರುತ್ತೆ. ನೋಡ್ತಾರೆ, ಆಶ್ಚರ್ಯ ಆಗುತ್ತೆ ಮತ್ತು ವ್ಯಥೆ ಕೂಡ ಆಗುತ್ತೆ ಅವ್ರಿಗೆ. ಅಯ್ಯೋ, ನಾನೇ ರಾಮಾಯಣವನ್ನು ಬರೆದಿದ್ದು ಅಂತ ಅನ್ಕೊಂಡಿದ್ದೆ, ಇದೇನಿದು ಈಗಾಗಲೇ ರೆಡಿ ಆಗಿದೆಯಲ್ಲ, ಯಾರು ಬಂದಿದ್ದು ಅಂತ ಹೇಳುವಾಗ ಅದನ್ನ ಹನುಮ ಬರೆದಿರ್ತಾನೆ ಅಂತೇಳಿ ಹನುಮದ್ ರಾಮಾಯಣ ಅಂತ ಕರೀತಾರೆ ಅದನ್ನ. ಹನುಮದ್ ರಾಮಾಯಣ ಅಂತ ಹನುಮತನ ಉಗುರುಗಳಿಂದಾನೆ, ಬೆರಳುಗಳ ಉಗುರುಗಳಿಂದಾನೆ ಬಂಡೆ ಮೇಲೆ ಅದನ್ನ ಬರೆದಿರ್ತಾನೆ. ಅದನ್ನ ಕೇಳ್ತಾರೆ, ಯಾರಿಗೆ ಬರೆದಿದ್ದು ಅಂತ ಕೇಳಿದಾಗ ಹನುಮಂತ ನಾನೇ ಬರೆದಿದ್ದು ಅಂತ ಹೇಳ್ತಾರೆ. ಅವರ ಮನಸ್ಸಿನಲ್ಲಿ ಒಂದು ಖೇದ ಮತ್ತು ಖಿನ್ನತೆ ಮತ್ತು ಅದೇ ನಾನೇ ಬರೆದಿದ್ದು ಅನ್ನುವಂಥದ್ದು ಇರುತ್ತಲ್ಲ, ಅದು ಅವ್ನು ಗುರುತಿಸ್ತಾರೆ ಹನುಮಂತ. ಆಗ ಅವ್ನು ಅರಿವಾಗುತ್ತೆ ಹನುಮಂತ, ನೋಡಿ ನೀವು ಇಷ್ಟೊಂದು ಬೇಜಾರು ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಅದು ನಾನೇ ತೆಗೆದು ಬಿಡ್ತೀನಿ, ನೀವೇ ಆದಿಕವಿ ಆಗ್ತೀರಾ, ನೀವೇ ಏನು ವಾಲ್ಮೀಕಿ ಮೊದಲ ಕವಿ ಅಂತ ನಾವು ಏನ್ ಕರಿತೀವಿ, ನೀವೇ ಆಗ್ತೀರಾ ಅಂತ ಹೇಳಿ ಅವನೇ ಅದನ್ನು ಬರೆದಿದ್ದನ್ನ ಆ ಬಂಡೆ ಮೇಲೆ ಮತ್ತೆ ಅಳಿಸ್ಬಿಡ್ತಾನೆ ಹನುಮಂತ. ಸೊ ಹೀಗೆ ಅಂದ್ರೆ ಆ ನಂತರದಲ್ಲಿ ವಾಲ್ಮೀಕಿನೇ ಮೊದಲ, ಈಗಲೂ ಕೂಡ ನಾವು ವಾಲ್ಮೀಕಿ ಕಾವ್ಯವನ್ನೇ ಮೊದಲ ಕಾವ್ಯ, ಆದಿಕವಿ ವಾಲ್ಮೀಕಿ ಗುರುತಿಸ್ತೀವಿ.
ನಾನು ಹೇಳಿದ ಪ್ರಯತ್ನ ಏನು ಅಂದ್ರೆ ವಾಲ್ಮೀಕಿಗಿಂತ ಹಿಂದೆ ರಾಮಾಯಣ ಇತ್ತು, ರಾಮನಿಗಿಂತ ಹಿಂದೆ ರಾಮಾಯಣ ಇತ್ತು ಅನ್ನುವಂಥದ್ದನ್ನ ಕೂಡ ಪ್ರತಿಪಾದನೆ ಮಾಡೋದಕ್ಕೆ ಇವತ್ತಿನ ಅಧ್ಯಯನಗಳು ಸಾಕ್ತಾ ಇದ್ದಾವೆ ಅಂತ ಹೇಳ್ತಾರೆ. ಹಾಗೆಯೇ ಇನ್ನೊಂದು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಒಂದ್ಸಲ ತಮಸಾ ನದಿಯ ತೀರದಲ್ಲಿ ತನ್ನ ದೈನಂದಿನ ಸ್ನಾನ ಕರ್ತವ್ಯಗಳಿಗಾಗಿ ವಾಲ್ಮೀಕಿ ಹೋಗ್ತಾ ಇರ್ತಾರೆ, ಅವ್ರ ಶಿಷ್ಯರ ಜೊತೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಹೀಗೆ 2 ಕ್ರೌಂಚ ಪಕ್ಷಿಗಳು ಮಿಥುನದಲ್ಲಿ ತೊಡಗಿರ್ತಾರೆ. ಬಹಳ ಸಂತೋಷ, ಆನಂದ ತಂದಿರೋದಾಗಿ ಆ ಕ್ರೌಂಚ ಪಕ್ಷಿಗಳು ಮಿಥುನದಲ್ಲಿ ತೊಡಗಿರ್ತಾರೆ. ಅದನ್ನ ನೋಡ್ತಾರೆ, ತುಂಬಾ ಖುಷಿ ಆಗುತ್ತೆ ವಾಲ್ಮೀಕಿಗೆ. ಆ ಒಂದು ಖುಷಿಗೆ ಭಂಗ ಬರಬಾರ್ದು ಅಂತ ಹೇಳಿ ಬೇರೆ ಕಡೆ ಬಂದು ಸ್ನಾನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗಲೇ ಒಬ್ಬ ಬೇಡ ಒಂದು ಗಂಡು ಕ್ರೌಂಚಿಗೆ ಬಾಣ ಬಿಟ್ಟು ಸಾಯಿಸಿದ್ದಾರೆ. ಆ ಗಂಡು ಕ್ರೌಂಚಿ ಕೆಳಗಡೆ ಬಿದ್ದು ಸತ್ತೋಗ್ಬಿಡುತ್ತೆ. ಅದರ ಸಂಗಾತಿಯಾದಂಥ ಹೆಣ್ಣು ಕ್ರೌಂಚ ಪಕ್ಷಿ ಇದೆಯಲ್ಲ, ಅದು ಅದ್ರ ಸುತ್ತ ಏನು ಹಾರಾಡ್ತಿರುತ್ತೆ, ಸೊ ಏನು ದುಃಖ ಪಡ್ತಾ ಇರುತ್ತೆ, ವ್ಯಥೆ ಪಡ್ತಾ ಇರುತ್ತೆ ಅಂತ ಹೇಳಿ. ಸೊ ಅದನ್ನು ನೋಡಿದಂತಹ ಗಂಡು ಹಕ್ಕಿಗೆ ಬೇಡ ಬಾಣ ಬಿಟ್ಟು ಸಾಯ್ತಾರೆ. ಅದು ನೋಡ್ತಾರೆ ವಾಲ್ಮೀಕಿ ನೋಡ್ಕೊಂತ ಇದ್ದಕ್ಕಿದ್ದ ಹಾಗೆ ಅವರ ಬಾಯಿನಿಂದ ಒಂದು ಶ್ಲೋಕ ಹೊರ ಬರುತ್ತೆ ಅಂತ, ಶೋಕದಿಂದ ದುಃಖ ಆಗಿರೋದ್ರ ಸನ್ನಿವೇಶದಿಂದ ಶೋಕದಿಂದ ಅದು ಹೊರಗಡೆ ಬರ್ತಾ ಹೋಗುತ್ತೆ. ಒಂದು ಶ್ಲೋಕ ಬರುತ್ತೆ, ಶ್ಲೋಕದಿಂದ ಮಾ ನಿಷಾದ ಪ್ರತಿಷ್ಠಾತ್ವಂ ವಾಗಮಃ ಶಾಶ್ವತಿ ಸಮಃ ಯತ್ ಕ್ರೌಂಚ ಮಿಥುನಾದೇಕ ಯತ್ ಕ್ರೌಂಚ ಮಿಥುನಾದೇಕ ಮವಧಿ ಕಾಮ ಮೋಹಿತಂ ಅನ್ನುವಂತಹ ಒಂದು ಶ್ಲೋಕ ಅವರ ಬಾಯಿಯಿಂದ ತಾನಾಗಿ ಹೊರಗಡೆ ಬಂದ್ಬಿಡುತ್ತೆ ಅಂತ. ಸೊ ಹಾಗೆ ಶೋಕದಿಂದ ಬಂದಂತ ಈ ಶ್ಲೋಕ ಇದೆಯಲ್ಲ, ಈ ಶ್ಲೋಕನೇ ಸಂಸ್ಕೃತ ಸಾಹಿತ್ಯದ ಮೊದಲ ಶ್ಲೋಕ ಅಂತ ಹೇಳಿ ಇವತ್ತು ಅದನ್ನು ಗುರುತಿಸ್ತಾರೆ. ಹಾಗೆಯೇ ಭಾರತೀಯ ಸಾಹಿತ್ಯದ ಮೊದಲ ಶ್ಲೋಕ ಕೂಡ ಅಂತ ಹೇಳಿ ಈ ಶ್ಲೋಕವನ್ನು ಪೂಜೆ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಅದರ್ಥ ಇಷ್ಟೇನೆ, ಯಾವುದೇ ನಿಸ್ಸಂದೇಹವಿಲ್ಲದೆ ಪ್ರೀತಿಯಲ್ಲಿ ತೇಲುತ್ತಿರುವಂತಹ ಈ ಹಕ್ಕಿಗಳನ್ನು ಕೊಂದಿರುವಂತಹ ನಿನ್ನ ಆತ್ಮಕ್ಕೆ ಇನ್ನೆಂದೂ ಶಾಂತಿ ಸಿಗದಿರಲಿ ಅಂತ ಹೇಳಿ ಶೋಕದಿಂದ ಆ ಶ್ಲೋಕವನ್ನ ವಾಲ್ಮೀಕಿ ವಚನೆ ಮಾಡ್ತಾರೆ. ಸೊ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ಮೊದಲನೇ ಶ್ಲೋಕ ಅಂತ ಹೇಳಿ ಇವತ್ತು ಕೂಡ ಪೂಜಿತವಾಗುತ್ತೆ ಅಂತ ಹೇಳಿ 1000 ವರ್ಷಗಳಿಂದ ಇರುವಂತಹ ಅವರ ಚಿಂತನೆಗಳು ಇವತ್ತು ಕೂಡ ಪ್ರಸ್ತುತವಾಗಿದ್ದಾವೆ ಅನ್ನೋದನ್ನು ನನ್ನ ಮಾತಿನಲ್ಲಿ ಹೇಳಲಿಕ್ಕೆ ಪ್ರಯತ್ನಪಟ್ಟೆ. ಸೊ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಅರ್ಥ ಬರುವಂತೆ, ಅರ್ಥ ತಿಳಿಯುವಂತೆ ತಿಳಿಸಿದಂತ ರಾಮೇಗೌಡ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಅವರು ಹೇಳಿದ ವಿಚಾರಗಳಲ್ಲಿ, ಎಲ್ಲ ವಿಚಾರಗಳಲ್ಲಿ ಎರಡನ್ನಷ್ಟೇ ಅಂದ್ರೆ ಪ್ರತಿ ಎಲ್ಲ ಒಂದು ಪಾಠ ಕೇಳಿದ್ರು ಅದಕ್ಕೆ ಹೈಲೈಟ್ ಒಂದು ಲೈನ್ ನೆನ್ಪಿಟ್ಕೋತೀವಲ್ಲ, ಅದರಲ್ಲಿ 2 ನಾವು ನೆನ್ಪಿಟ್ಕೋಬಹುದು ಅಂತ ಅನಿಸ್ತು ನನಗೆ. ಒಂದು, ನಮ್ಮ ಪಾಪಕ್ಕೆ ನಾವೇ ಹೊಣೆ, ಅದನ್ನ ಯಾರಿಗೂ ಹಂಚಿಕೆ ಮಾಡೋಕ್ಕಾಗಲ್ಲ. ಅದನ್ನ ವಾಲ್ಮೀಕಿಯಿಂದ ಅಲ್ಲಿ ಹೇಳಕೊಟ್ಟಿದ್ದಾರೆ ಅಷ್ಟೇ. ನನ್ನ ಕುಟುಂಬಕ್ಕೆಲ್ಲ ಸೇರ್ತದೆ ನಾನು ಮಾಡಿರೋ ಪಾಪ ಅಂತ ಹೇಳಿದ್ರಲ್ಲ, ಅದಲ್ಲ, ನಾನು ಮಾಡಿದ ಪಾಪ ನನಗೇನೆ ಅಂತ. ಮತ್ತೆ ಇನ್ನೊಂದೇನು ಹೇಳ್ತಾರೆ, ಈ ಗರ್ವ ಅನ್ನೋಂಥದ್ದು ಇರಬಾರ್ದು ಅನ್ನೋದಕ್ಕೆ. ಈಗ ರಾಮಾಯಣಕ್ಕೆ ಏನ್ ಹೇಳ್ತಿದ್ದಾರೆ, ರಾಮಾಯಣ ಅನ್ನೋದು ಹಿಂದೆ ಇತ್ತು, ವಾಲ್ಮೀಕಿನೇ ಬರ್ದಿದ್ದಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅಂತ. ಅದನ್ನ ಅವರೇ ಹೇಳ್ಕೊಬಿಡ್ತಾರೆ, ಅದು ಹಿಂದೆ ನಡೆದಿರುವಂತ ಕಥೆಯನ್ನ ಇವರು ದಾಖಲಿಸಿದ್ದಾರೆ ಅಂತ. ಅಲ್ಲಿಗೆ ನಾನೇ ಅಂತಲ್ಲ, ಇದ್ರ ಕತೆ ಹಿಂದೆ ಇತ್ತು, ಅದು ಯಾರು ಬರ್ದಿಟ್ಟಿಲ್ಲ, ನಾನು ಅದನ್ನ ಬರ್ದಿಟ್ಟಿದ್ದೀನಿ ಅಂತ. ಇದು ಇತಿಹಾಸವೇ, ರಾಮಾಯಣದವನು ಇತಿಹಾಸನೇ. ಅದನ್ನ ನಿರೂಪಿಸೋದಕ್ಕೆ ನಮ್ಮಲ್ಲಿ ಇನ್ನೂ ಒದ್ದಾಡ್ತಾ ಇದ್ದೇವೆ ಬಿಟ್ರೆ, ಅದಕ್ಕೆ ನಾನೇ ಅನ್ನೋಂಥದ್ದು ಇರಬಾರ್ದು ಅನ್ನೋಂಥದ್ದು ವಾಲ್ಮೀಕಿ ಮುಖಾಂತರ ಹೇಳಕ್ ಹೊರಟಿದ್ದಾರೆ. ವಾಲ್ಮೀಕಿನೇ ಅದನ್ನ ತನ್ನ ಮುಖಾಂತರನೇ ಹೇಳಕ್ಕೆ ಹೊರಟಿದ್ದಾರೆ ಅಂತ. ಅವೆರಡು, ನಾನು ಅನ್ನೋಂಥದ್ದು ಇರಬಾರ್ದು, ನಮ್ಮ ಪಾಪಕ್ಕೆ ನಾವೇ ಹೊಣೆ, ಅದನ್ನ ನಾವು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಅಂತ ಬಯಸ್ತಾ, ನಂತರ ಒಂದೇ ಒಂದು ಲೈನ್ ಹೇಳಿರ್ತೇನೆ ಇಲ್ಲಿ. ರಾಮ ಲಕ್ಷ್ಮಣನನ್ನ, ನಾಳೆಗೆ ರಾಮ ರಾವಣರಿಗೆ ಯುದ್ಧ ನಡೀತದೆ, ಯುದ್ಧ ನಡಿಬೇಕಾದಂತ ಸಂದರ್ಭದಲ್ಲಿ ಲಕ್ಷ್ಮಣನನ್ನ ರಾಮ ನೀನು ಇವತ್ತು ಹೋಗಿ ರಾವಣನನ್ನ ಭೇಟಿ ಮಾಡಿ ಬಾ ಅಂತ ಕಳಿಸ್ತಾನೆ. ನಾಳೆಗೆ ಯುದ್ಧ ನಡಿಬೇಕು, ಇವತ್ತು ಕಳಿಸ್ತಾನೆ. ಏನಣ್ಣ ನಮ್ಮ ಶತ್ರು ಹತ್ರಕ್ಕೆ ನಾವ್ ಯಾಕೆ ಹೋಗ್ಬೇಕು ಅಂತ. ಅಲ್ಲ ಕಣೋ, ಪ್ರಜೆಗಳಿಗೆ ಏನು ಒಳ್ಳೆಯದು ಮಾಡ್ಬೇಕು ಅಂತ ರಾಮನಿಗೆ ಗೊತ್ತಿದೆ, ಸರ್ ರಾವಣಾಸುರನಿಗೆ ಗೊತ್ತಿದೆ ಅಂತ. ಅವಾಗ ಅದೇಂಗ ಗೊತ್ತು ಅವನಿಗೆ, ಹಂಗ್ ಗೊತ್ತಿದ್ರೆ ಇಷ್ಟ ಕೆಟ್ಟದ್ ಮಾಡ್ತಾ ಇದ್ದ. ಒಂದು ಕೆಟ್ಟದ್ ಮಾಡಿರ್ಬೋದು, ನನಗೆ ಒಂದು ತಲೆ ಇದೆ, ಪ್ರಜೆಗಳಿಗೆ ಹೇಗೆ ಒಳ್ಳೇದ್ ಮಾಡ್ಬೋದು ಅಂತ ಒಂದು ರೀತಿಯಲ್ಲಿ ಮಾತ್ರ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅವನಿಗೆ 10 ತಲೆ ಇದೆ, 10 ತಲೆಯಿಂದ ಪ್ರಜೆಗಳಿಗೆ ಏನೆಲ್ಲ ಒಳ್ಳೇದ್ ಮಾಡ್ಬೋದು ಅಂತ ಈಗಾಗಲೇ ಅವನು ಮಾಡಿ ತೋರಿಸಿದ್ದಾನೆ. ಹಾಗಾಗಿ ಆತ ನಾಳೆ ಸತ್ತೋಗ್ತಾನೆ, ಅದು ಅಲ್ಲಿಗೆ ಎಂಡ್ ಆಗುತ್ತೆ. ಅದಕ್ಕೆ ಅದು ಎಂಡ್ ಆಗೋದು ಬೇಡ.
ಆತ ಪ್ರಜೆಗಳಿಗೆ ಏನೆಲ್ಲ ಒಳ್ಳೇದು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನಲ್ಲ, 10 ತಲೆಗಳಿಂದ ಯೋಚಿಸಿದ್ದಾನಲ್ಲ, ಆ ಎಲ್ಲ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಡಕ್ ಕೇಳು, ಅದನ್ನ ಕೇಳಿ ತಿಳ್ಕೊಂಡ್ ಬಾ, ನಮ್ಮ ಪ್ರಜೆಗಳಿಗೆ ಇಂಪ್ಲಿಮೆಂಟ್ ಮಾಡೋಣ ಅಂತ. ಇದು ರಾಮಾಯಣದಲ್ಲಿ ಬರುವಂತದ್ದು. ಅಂದ್ರೆ ಒಳ್ಳೆಯದನ್ನ ನಮ್ಮ ಶತ್ರುಗಳಲ್ಲಿದ್ದರೂ ಸಹ ನಾವು ಅದನ್ನ ತೆಗೆದುಕೊಳ್ಳೋದಕ್ಕೆ ಸಿದ್ಧರಾಗಿರ್ಬೇಕು ಅಂತ. ಅವನು ಕೆಟ್ಟವನಂದ ಮಾತ್ರಕ್ಕೆ ಅವನಲ್ಲಿರುವಂತದ್ದು ಎಲ್ಲದನ್ನು ಕೆಟ್ಟದ್ದು ಅಂತ ಅಂದ್ಬಿಟ್ಟು ನಾವು ರಿಸೀವ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಬಾರ್ದು ಅನ್ನೋಂಥದ್ದು ಈ ಕಥೆಯ ಸಂದೇಶ. ಈಗ ಕೊನೆಯ ಘಟ್ಟ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಪ್ರಾಂಶುಪಾಲರು ಈ ಕಾರ್ಯಕ್ರಮವನ್ನು ಕುರಿತು 2 ಮಾತುಗಳನ್ನು ಆಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕೋರಿಕೊಳ್ತೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸಹೋದರಿ ಮಿತ್ರರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ, ತುಂಬನೇ ಖುಷಿಯಾದಂಥ ವಿಚಾರ. ಇಲ್ಲಿ ಮಾತಾಡುವಂಥ 3 ಜನ ಪ್ರಸ್ತಾವನೆಯನ್ನು ಇಲ್ಲಿ ಸಲ್ಲಿಸಿದ್ದಾರೆ. ಅವರು ರಾಮಾಯಣದ ಬಗ್ಗೆ ತುಂಬ ವಿಚಾರಗಳು, ನಾವು ತಿಳ್ಕೊಂಡಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳು ಮನಮುಟ್ಟುವಂತೆ ತಿಳಿಸಿರೋದ್ರಿಂದ ಇವತ್ತಿನ ನಮ್ಮೆಲ್ಲ ಶ್ರಮ ಸಾರ್ಥಕ ಆಯಿತು ಅಂತಕ್ಕಂಥ ಭಾವನೆ ನನ್ನ ಮುಖದಲ್ಲಿ ಕಂಡಿದ್ದಾಗ ನಿಮಗೆ ಕಂಡಿರ್ಬೋದು ಅಂತ ಅನ್ಕೊಂಡು. ಯಾಕೆಂದರೆ ನಾವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅದರಿಂದ 4 ವಿಚಾರಗಳು ನಮ್ಮ ಜ್ಞಾನದ ಒಳಗೆ ಕಾಣಿಕೆಯಾಗಿ ನಾವು ಇನ್ನೆಲ್ಲೋ ಅದನ್ನು ಇನ್ನೊಂದು ಕಡೆ ಹೆಚ್ಚಿ ನಮ್ಮ ಜ್ಞಾನದ ಪರಿಚಯವನ್ನು ಬೇರೆಯವರಿಗೆ ಹೇಳ್ಕೊಡೋದಕ್ಕೆ ತುಂಬನೇ ಈ ಥರದ ಕಾರ್ಯಕ್ರಮಗಳು ಸಹಕಾರಿಯಾಗಿದೆ. ನಾವು ದೊಡ್ಡ ಸೆಮಿನಾರ್ಗಳು ನಾವೆಲ್ಲ ಮಾಡ್ತೀವಿ, ಎಲ್ಲವೂ ಸರ್ಟಿಫಿಕೇಟ್ಗೋಸ್ಕರ. ಅದು 600 ಜನ 500 ಜನ ಸೇರಿಸ್ಕೊಂಡು ಸೆಮಿನಾರ್ ಅಂತೀವಿ. ಅಲ್ಲಿ ಈ ಥರದ ವಿಚಾರಗಳು ಮನಮುಟ್ಟುವಂತೆ ಯಾರಿಗೂ ತಲುಪಲ್ಲ. ಪಾಪ ರಿಸೋರ್ಸ್ ಪರ್ಸನ್ ತುಂಬ ಪ್ರಿಪೇರ್ ಆಗಿ PPT ಎಲ್ಲ ಮಾಡ್ಕೊಂಡು ಈ ಥರ ಮಧ್ಯಾಹ್ನ ಎಲ್ಲ ತೋರಿಸಿದ್ರು ಕೂಡ ಕೊನೆಗೆ 10% ಕೂಡ ಆಗಿರ್ತಿರಲ್ಲ. ಬಟ್ ಇಲ್ಲಿ 100ಕ್ಕೆ 100 ಪಟ್ಟು ನಮ್ಮ ಜ್ಞಾನದ ಹಸಿವಿಗೆ ಅನ್ನ ಆಯಿತು ಅಂದರೆ ಸುಳ್ಳಾಗಿಲ್ಲ. ಆ ಥರದಲ್ಲಿ ನಾವು ಈ ಥರ ಕಾರ್ಯಕ್ರಮಗಳನ್ನು ಮಿಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಜ್ಞಾನದ ಹಸಿವನ್ನು ಮಿಸ್ ಮಾಡ್ಕೊತಾ ಇದ್ದೀವಿ ಅಂತಕ್ಕಂಥ ಒಂದು ಕಲ್ಪನೆ ಆದರೂ ನಮ್ಮೊಳಗೆ ಇರಬೇಕು. ಒಂದು 2-3 ವಿಚಾರಗಳು ನಮಗೆ ತುಂಬನೇ ಖುಷಿ ಕೊಟ್ಟಂಥ ದಿನ. ಒಂದು, ಮನುಷ್ಯ ದೇವರ ಆಗ್ಬೋದು. ತುಂಬ ಜನ ಇವತ್ತಿನ ಕಾಲಕ್ಕೂ ತಮ್ಮ ಕಾರ್ಯದ ಮುಖಾಂತರ, ತಮ್ಮ ಯೋಚನೆಯ ಮುಖಾಂತರ, ತಮ್ಮ ಕೆಲಸಗಳ ಮುಖಾಂತರ ದೇವರ ರೂಪವನ್ನು ಪಡೆದಿದ್ದಾರೆ. ಅದು ಗಾಂಧಿಯವರೆಗೂ ಬಂದು ಮುಟ್ಟುತ್ತೆ. ನಾನು ಗಾಂಧೀಜಿಯನ್ನು ಇವತ್ತು ಕೂಡ ಯಾರೇನಾರು ಹೇಳ್ಬೋದು, ವ್ಯಕ್ತಿ ಅಂತ ನನ್ನ ಕನಸೇ ಇಲ್ಲ. ಈಸ್ ಒನ್ ಆಫ್ ದಿ ಫಾರ್ಮ್ಸ್ ಆಫ್ ಗಾಡ್ ಅಂತ ನಾನು ತಿಳ್ಕೊಂಡು, ಯಾರೇನಾದ್ರು ಅದು ಅವರವರ ವೈಯಕ್ತಿಕ. ಇತ್ತೀಚಿನ ದಿನಗಳಲ್ಲಿ ಹೇಳೋದಾದ್ರೆ ಅದಾದಮೇಲೆ ಯಾರು ದೇವರು ನಿಮಗೆ ನೋಡಿದ್ದೀರಾ ಅಂದರೆ ಯಾರು ಆ ಮಟ್ಟಕ್ಕೆ ಬಂದಂಥ ಮಹನೀಯರು ಕಾಣ್ತಾ ಇಲ್ಲ ನನಗೆ. ಅವ್ರನ್ನ ಎಲ್ಲಿ ಕಾಣ್ಬೋದು ಅಂದರೆ ತೀರಾ ಮದರ್ ತೆರೇಸನಲ್ಲಿ ನೋಡ್ಬೋದಿತ್ತೇನೋ. ಏಕೆಂದರೆ ದೇವರ ಇನ್ನೊಂದು ಸ್ವರೂಪವಾಗಿ ಕಾಣಿಸ್ಕೊಂಡಂಥ ವ್ಯಕ್ತಿಯಾಗಿ ಕೆಲಸಗಳ ಮುಖಾಂತರ. ಹಾಗೆ ಇನ್ನೂ ಸಣ್ಣ ಪುಟ್ಟ ತುಂಬನೇ ನಡೆದಾಡುವ ದೇವರು ಈ ಥರದಲ್ಲಿ ಕೆಲವು ಕಾರ್ಯಕ್ರಮ ಮುಖಾಂತರ ದೇವರ ಹತ್ತಿರಕ್ಕೆ ಬಂದು ಹೋಗ್ತಕ್ಕಂಥ ಶಕ್ತಿ ಮನುಷ್ಯನಿಗೆ ಇದೆ ಅನ್ನೋದಕ್ಕೆ ಅವರೆಲ್ಲ ನಿದರ್ಶನವನ್ನು ಕೊಡ್ತಾರೆ. ಸೊ ಇವರು ಶಂಕರಪ್ಪ ಹೇಳ್ದಂಗೆ ದೇವರು ನನ್ನ ಮನಸ್ಸು ಇಲ್ಲ, ಮನುಷ್ಯನೇ ಆ ದೇವರ ರೂಪವನ್ನು ಪಡಿಬಹುದು, ಆ ಸ್ಥಾನವನ್ನು ಅಲಂಕರಿಸ್ಬೋದು. ಸೊ ನಾವು ಏನು ಒಂದು ಒಳ್ಳೆ ಕೆಲಸ ಮಾಡಿಬಿಟ್ರೆ ಸಾಕು, 4 ಜನಕ್ಕೆ ಹರ್ಟ್ ಆಗ್ದಂಗೆ ನಡ್ಕೊಂಡ್ರೆ ಸಾಕು, 4 ಜನಕ್ಕೆ ತಪ್ಪು ಮಾಡ್ತಾಯಿದ್ರು ಕೇಳದೆ ಹೋದ್ರೆ ಸಾಕು,
ಅವ್ರನ್ನ ದೇವರಂತ ಮನುಷ್ಯ ಅಂದ್ಬಿಡ್ತೀವಿ. ಯಾಕೆ ಅಂದ್ರೆ ಅದು ವ್ಯಕ್ತಿಗತ ವೈಯಕ್ತಿಕವಾಗಿ. ನೋಡಿ, ಯಾರಾದ್ರೂ ಪ್ರಿನ್ಸಿಪಲ್ ಏನ್ ಮಾಡಿದ್ರು ಕೇಳ್ದು ಹೋಗ್ಬಿಟ್ರೆ ಏನಂತ ದೇವರಂತ ಮನುಷ್ಯ ಕೇಳ್ರಿ ಅದು ಒಂದು ಗುಣ. ಹಾಗೆ ಸಾವಿರಾರು ಗುಣಗಳು ಸೇರಿದಾಗ ಮಾತ್ರ ಅವನು ದೈವ ಸ್ವರೂಪಿ ಆಗಬಹುದು. ಇವ್ರು ಹೇಳೋದಕ್ಕೆ I think there is no human in this world without any mistake, without at least one mistake should be there. ಅದು ಯಾವುದೋ ರೂಪದಲ್ಲಿ ಅದು ಅವರನ್ನು ಕಾಡ್ಬೋದು. ಅದನ್ನ ಆಮೇಲೆ ತಿದ್ದಿ ನಡೆಯೋದು ಬೇರೆ. ಬಟ್ ಅದೇ ರೀತಿ ಇಲ್ಲಿ ರಾಮನ ದೇವರು ಅಂತ ನಾವು ಒಪ್ಕೊಳ್ಳೋದು ಯಾವಾಗ ಅಂದರೆ ಮೇಲೆ ದೇವರ ಮಟ್ಟಕ್ಕೆ ಏರ್ತಾರೆ. ಇನ್ನ ಈ ಪಾಪ ಪ್ರಜ್ಞೆ ಅಂತ ಹೇಳಿದ್ರು ಅದಂತೂ ತುಂಬಾನೇ ಚೆನ್ನಾಗಿದೆ. ತುಂಬಾ ಜನ ಸಂಸಾರವನ್ನ ಅವರ ಪಾಪ ಪ್ರಜ್ಞೆಗೆ ಅಥವಾ ಅವ್ರು ಮಾಡ್ತಕ್ಕಂಥ ಪಾಪಗಳಿಗೆ ಪಾಲ್ದಾರರಾಗಿ ಹುಡ್ಕೋದು ಒಂದ್ ಕಡೆ ಆದರೆ, ಅಯ್ಯೋ ನನ್ನ ಮಗಳು ಮದುವೆ ಇತ್ತು, ನನ್ನ ಮಗಳ ಎಜುಕೇಶನ್ ಇತ್ತು, ಅಥವಾ ನನ್ನ ಹೆಂಡತಿಗೆ ಆರೋಗ ಇತ್ತು, ಅಥವಾ ನಾನು ಮನೆ ಕಟ್ಬೇಕಾಯ್ತು, ಅದಕ್ಕೋಸ್ಕರ ಚೂರು ಲಂಚ ತಗೊಂಡೆ ಇನ್ನೇನಿಲ್ಲ ಅಂತ ಸಬ್ಸ್ಟ್ಯಾನ್ಸಿಯೇಷನ್ ಇದೆಯಲ್ಲ ನಮ್ಮ ಒಳಗಡೆ. ಏನು ಮಾಡೋದು, ಕಡಿಮೆ ಸಂಬಳ, ದೊಡ್ಡ ಸಂಸಾರ, ಏನೋ ಮಾಡ್ಬೇಕಲ್ಲ, ಆ ಥರ ನಮ್ಮನ್ನ ನಾವು ಆ ಕರ್ಮಕ್ಕೆ ಸಬ್ಸ್ಟ್ಯಾನ್ಸಿಯೇಷನ್ ಕೊಡ್ಕೊಂಡು ಇಲ್ಲ ಇದು ಸರಿ ನಾನು ಮಾಡಿದ್ದು ಅಂತ ನಮ್ಮೊಳಗೆ ನಾವು ಅನ್ಕೊಳ್ತೀವಿ. ಆದರೆ ಅದು ಪ್ರಪಂಚ ಒಪ್ಪಲ್ಲ. ಅದು ಹೋಗ್ಲಿ, ಮನುಷ್ಯರನ್ನ ಪಾಲುದಾರನಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ದಲೆ ಅಲ್ದಲೆ ದೇವರನ್ನ ಪಾಲುದಾರ ಮಾಡ್ಕೋಬಹುದು. ಹೆಂಗೆ ಅಂದ್ರೆ ಸಿಕ್ಕಾಪಟ್ಟೆ ಎಲ್ಲ ಥರದ ವೃತ್ತಿಯಲ್ಲಿ ಆಗಿರ್ಬೋದು, ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇರೋದು, ಇಲ್ಲದೇ ಇದ್ದಂಥ ಆಸ್ತಿ ಇದನ್ನು ಅದು ಪಾಲಿಟಿಕ್ಸ್ನಲ್ಲೂ ಜಾಸ್ತಿ. ಪಾಲಿಟಿಕ್ಸು, ಅಧಿಕಾರ ಎಲ್ಲ ಎಲ್ಲೆಲ್ಲಿ ದುಡ್ಡು ಓಡಾಡ್ತಾರೆ. ಕೊನೆಗೆ ಒಂದು ಪಾಪ ಪ್ರಜ್ಞೆಯನ್ನು ಕಳ್ಕೊಳ್ಳೋದಕ್ಕೆ, ಅವರಿಗೆ ಕಂಡಿರ್ತಕ್ಕಂಥ ಪಾಪವನ್ನು ಕಳ್ಕೊಳ್ಳೋಕ್ಕೆ ದೇವರನ್ನ ಪಾಲ್ದಾರ ಮಾಡ್ಕೊಳ್ಳೋದು. ನಿನಗಿಷ್ಟು ಹಾಕಿ ಕೊಡ್ತೀನಿ, ವಜ್ರ ಕಿರೀಟ ಕೊಡ್ತೀನಿ, ಅಥವಾ 100 ಕುರಿ ಕುಯ್ತೀನಿ, ವೆಜ್ನವರು ವೆಜ್ ಥರ 7 ಜನ ಇದು ಮಾಡಿಸ್ತೀನಿ ಅಂತದ್ದು, ಅದೇನೋ ಹೋಮ ಮಾಡಿಸ್ತೀನಿ, ಇದು ಬಂದು ತುಪ್ಪ ಎಲ್ಲ ಸುರಿದು, ಇದು ಬಂದು ಹಾಲೆಲ್ಲ ಸುರಿದು, ಕೊನೆಗೆ ಯಾವ ಬಡವ್ರ ಮಕ್ಕಳಿಗೋ ಅಥವಾ ಬಡವ್ರ ಬದಿ ಕೊಡ್ದಂಗೆ ಅದನ್ನು ವ್ಯರ್ಥ ಮಾಡಿ ತಿಂದು ಉಂಡು ಉಳ್ಳಾಡಿ ಪಾಲ್ದಾರ ಮಾಡಿ. ಈ ಪಾಲುದಾರಿಕೆ ಇದೆಯಲ್ಲ, ದೇವರು ಎಲ್ಲರೂ ನೀನು ಕರ್ಮ ಮಾಡಿ ಬಂದು ನನಗೆ ಪಾಲು ಕೊಡುವಂತ ಯಾವ ದೇವರ ಕೇಳಿದ್ರೆ ಅವರು ದೇವರಾಗಿರೋಕ್ಕೆ ಸಾಧ್ಯ, ಅಥವಾ ಆಕೆ ದೇವತೆ ಆಗಿರೋದಕ್ಕೆ ಸಾಧ್ಯ. ಇದು ನಾವೆಲ್ಲ ಮಾಡಿರ್ತಕ್ಕಂಥ ಕರ್ಮವನ್ನ ಈ ಮುಖಾಂತರ ದೇವರನ್ನ ಸೃಷ್ಟಿ ಮಾಡ್ಕೊಂಡು ದೇವರನ್ನ ಮುಂದಿಟ್ಕೊಂಡು ಇವತ್ತು ಕುರ್ಧಾಮದಲ್ಲಿ ಒಂದು 5 ಕುರಿ ಕುಯ್ದು ಒಂದು 500 ಜನ ಕರ್ದು ಚೆನ್ನಾಗಿ ಎಣ್ಣೆ ಆಕ್ಸ್ ಅಂತ ಇನ್ನೇ ನಾನು ಮಾಡಿರ್ತಕ್ಕಂಥ ಕರ್ಮ ಅಂತ ಏನು ತಟ್ಟಲ್ಲ ಅಂತ ಯಾವನಾದರೂ ಅನ್ಕೊಂಡಿದ್ರೆ, ಏಕವಚನದಲ್ಲೇ ಹೇಳ್ತಾರೆ, ಯಾವನಾದರೂ ಅನ್ಕೊಂಡಿದ್ರೆ ಅವನಂತ ಇಡಿಯೇಟ್ ಇನ್ನೊಬ್ಬ ಕೊಟ್ಟ. ನಮ್ಮ ಮನಸ್ತೃಪ್ತಿಗೆ ಮಾಡೋದು ಅಂತೇಳಿ ನನಗೇನೋ ತೃಪ್ತಿ ಇದೆ, ಅದರಲ್ಲಿ ಹೋಮ ಮಾಡಲು ನನಗೆ ತೃಪ್ತಿ ಇದೆ, ಕುರಿ ಕುಯ್ಯಲು ತೃಪ್ತಿ ಇದೆ, ಪೂಜೆ ಮಾಡಲು ನನಗೆ ತೃಪ್ತಿ ಇದೆ, ಆತ್ಮತೃಪ್ತಿಗಾಗಿ ಮಾಡಿದೆ ಅಂತ ಒಪ್ಕೊಳ್ಳಿ. ಬಟ್ ಬೇರೆ ಯಾವುದೋ ಕರ್ಮದ ಫಲವನ್ನು ತೊಳಕನಕ್ಕೆ ಮಾಡಿದೆ ಅಂದ್ರೆ ಅದು ಪರಿಶುದ್ಧವಾಗಿ ತೊಳಕನೋದು ಬಹಳ ಕಷ್ಟ. ಮೈಯನ್ನ ತೊಳಿಬಹುದು. ಬಹಳ ಒಳ್ಳೆ ನೀರು, ಗಂಗಾ ನದಿ ಬರ್ತಾ ಬರ್ತಾ ಕಲುಷಿತ ಆಗುತ್ತೆ ಅಂತ ಸ್ನಾನ ಮಾಡಕ್ ಇಷ್ಟ ಇಲ್ಲದೆ ಹೋದ್ರೆ ಹೋಗಿ 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 ಮೇಗ್ತಾ ಹೋಗ್ತಾ 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 ಪರಿಪೂರ್ಣವಾಗಿ ತಿಳಿಯಾಗಿ ಹುಡ್ತಾಳಲ್ಲ, ಅಲ್ಲೇ ಸ್ನಾನ ಮಾಡ್ಕೆ ಬರ್ಬೋದು ಬೇಕಿದ್ರೆ. ಬಟ್ ಬರೀ ಮೈಯನ್ನ ತೊಳೆಯೋದ್ರಿಂದ ನಾವು ಮನಸ್ಸನ್ನ ತೊಳಿತೀವಿ ಅಂತ ಅನ್ಕೊಂಡಿದ್ರೆ ಅದು ದೇಹ ಸದೃಢವಾಗಿರುತ್ತೆ ಹೊರತು ಹುಳ ಇರತಕ್ಕಂಥ ಮನಸ್ಸಿರುತ್ತೆ. ಸೊ ಈ ಥರದಲ್ಲಿ ಬೇಕಾದಷ್ಟು ಗ್ರಂಥಗಳಲ್ಲಿ ನಾವು ಅರಿವನ್ನು ಪಡಿತಾ ಹೋಗ್ತೀವಿ. ಅದರಲ್ಲಿ ಇನ್ವಾಲ್ವ್ ಮಾಡ್ತಾನೆ. ಅದು ಇಂಗ್ಲಿಷ್ ಅದು ಜಾಸ್ತಿ ಬರೋದು ನೋಡಿ. ಹೀರೋನೇ ಬರೀ ಹೈಲೈಟ್ ಮಾಡ್ತಾ ಹೋಗಲ್ಲ. ನಮ್ಮ ಕನ್ನಡ ಮತ್ತು ಇಲ್ಲಿ ನಾವು ಲೋಕಲ್ ಲ್ಯಾಂಗ್ವೇಜ್ ನೋಡ್ತಿಲ್ಲ ಆ ಥರ. ಎಲ್ಲ ಕ್ಯಾರೆಕ್ಟರ್ಗಳು ಆಲ್ಮೋಸ್ಟ್ ಈಕ್ವಲ್ ಆಗಿ ಹೋಗ್ತಿರ್ತಾರೆ. ಬಟ್ ಹೀರೋ ಒಬ್ಬ ಪ್ರೊಟಾಗನಿಸ್ಟ್ ಆಗಿ ಇರ್ತಾನೆ, ಇಲ್ಲ ಅಂತಲ್ಲ.
ಅದು ಇತ್ತೀಚಿನ ಕನ್ನಡದಲ್ಲೂ ಅಥವಾ ಇತ್ತೀಚಿನ ಇಂಡಿಯನ್ ಸಿನಿಮಾದಲ್ಲೂ ಆ ಒಂದು ಟ್ರೆಂಡ್ ಬರ್ತಾ ಇದೆ. ಮೈನರ್ ಕ್ಯಾರೆಕ್ಟರ್ಗಳು ಗ್ಲೋರಿಫೈ ಆಗ್ಬಿಡ್ತಾವನಂತೆ. ಬರೀ ಇದು KGF 2 ನಲ್ಲಿ ಆ ಮುಗ್ಧ ಇರ್ತಾನೆ, ಸಾಯಿಸಕ್ಕೆ ಹೇಳ್ಕೊ ಇರ್ತಾನೆ ಕೆಳಗಡೆ ಇದರಲ್ಲಿ. ಅವನು ನಮ್ಮ ಮನಸ್ಸಲ್ಲಿ ಉಳಿದೇ ಬಿಡ್ತಾನೆ. ಯಾಕೆ ಅಂದ್ರೆ ಅದನ್ನು ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಕ್ಯಾರೆಕ್ಟರ್. ಹಾಗೆ ರುಚಿಕಿಚ್ಚಿಡ್ತೀವಿ ಇಷ್ಟೊಂದು ಹೆಂಗ್ ಬರೀತು ಅಂತ ಅದನ್ನ ರಾಮಾಯಣ ರಿಟರ್ನ್ ಇದೆಯಲ್ಲ, ಅದನ್ನ ಹುಡುಗಿದ್ದು ಹೆಂಗೆ ಅಂದ್ರೆ ನಿಜವಾಗ್ಲು ಓದಕ್ಕಂತೂ ಅರ್ಥ ಆಗಿಲ್ಲ ನನಗೆ. ಟ್ರೈ ಮಾಡ್ತೀವಿ, ಚೂರು ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಓದಕ್ಕೆ ಟ್ರೈ ಮಾಡ್ತೀವಿ, ಬಟ್ ಅದು ಮಾಡ್ತಾರೆ ಇಲ್ಲ ಹಿಂದೆ ಏನೋ ಕಾರಣ ಇರ್ಲೇಬೇಕು. ರಚನೆ ಸಾರ್ವತ್ರಿಕ ರಚನೆ ಡಿಕ್ಲೇರ್ ಆಗುತ್ತೆ ಅಂದ್ರೆ ಅದಕ್ಕೊಂದು ಅರ್ಥ ಇರಲೇಬೇಕು ಅಂತ ಯೋಚನೆ ಮಾಡಿದಾಗ ನಾರ್ತಲ್ಲೆಲ್ಲ ಹೆಂಗೆ ಮಾಡ್ತಾರೆ ಅಂತ ಒಂದು ಹಾಗೆ ನೋಡಿದಾಗ ನಾರ್ತಲ್ಲೂ ಕೂಡ, ಯಾಕೆಂದ್ರೆ ರಾಮಾಯಣ ಈಸ್ ಮೋರ್ ಪವರ್ಫುಲ್ ಇನ್ ನಾರ್ತ್ ದೆನ್ ಇನ್ ಸೌತ್. ವಿಜಯ ಫುಲ್ ಪರಿಪೂರ್ಣತೆಯನ್ನು ಯಾರಲ್ಲೂ ನಾನು ಹೇಳಲು ಆಗೋಗಿದೆ. ಪರಿಪೂರ್ಣತೆ ಅಂತ ಏನಾದ್ರು ಇದ್ರೆ ಅದು ಸುಳ್ಳು. ಪರಿಪೂರ್ಣತೆ ಅಷ್ಟು ಸುಲಭ ಅನ್ನೋದಕ್ಕೆ ಒಂದು ಸಹಕಾರಿ ಆಗುತ್ತೆ. ಈ ದಿನವನ್ನು ನಾವು ಅರ್ಥಪೂರ್ಣವಾಗಿ ಆತನ ಕೃತಿಗಳನ್ನ ವಿಶ್ಲೇಷಣೆಯ ಮುಖಾಂತರ ಪ್ರಸ್ತುತ ಸಮಾಜಕ್ಕೆ ಏನು ಬದಲಾವಣೆಯನ್ನು ತರಬಹುದು, ಅಳವಡಿಸಿಕೊಳ್ಳಬಹುದು ಅಂತಕ್ಕಂಥ ಯೋಚನೆಯ ಮುಖಾಂತರ ಓದಿ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾದಂಥ ದಿನವಾಗಿ ಈ ಅಕ್ಟೋಬರ್ 20 ಪರಿಣಮಿಸುತ್ತೆ ಅಂದರೆ ಸುಳ್ಳಾಗಲ್ಲ. ಅಕ್ಟೋಬರ್ 2 ಹೇಗೆ ನಮ್ಮಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನ ಪಡುತ್ತೋ ಹಾಗೆಯೇ ಅಕ್ಟೋಬರ್ 20 ಕೂಡ ಆಗಬೇಕು. ಸೊ ಹೀಗೆ ಇಂಥ ಒಂದು ಮಹನೀಯರ ದಿನಾಚರಣೆಗಳನ್ನು ನಾವು ಆಚರಣೆಯ ಮೂಲಕ ಬದಲಾವಣೆಗೆ, ಸಾಮಾಜಿಕ ಬದಲಾವಣೆ, ವ್ಯಕ್ತಿಗತ ಬದಲಾವಣೆಯ ಜೊತೆಯಲ್ಲಿ ನಡೆದಿದ್ದೇ ಆದಲ್ಲಿ ಒಂದು ಅದ್ಭುತವಾದಂಥ, ಅರ್ಥಪೂರ್ಣವಾದಂಥ ಅಥವಾ ನ್ಯಾಯಯುತವಾದ ಸಮಾಜಕ್ಕೆ ಕಣಿ ಆಗ್ಬೋದು ಅಂತಕ್ಕಂಥ ಆಸೆ ಇಟ್ಕೊಂಡು, ಇನ್ನು ವ್ಯಕ್ತಿ ದೇವರ ಮಟ್ಟಕ್ಕೆ ಹೋಗ್ತಾನೆ ಅಂತಂದಾಗ ಅದು ವ್ಯಕ್ತಿಯನ್ನು ನಾವು ಸ್ವೀಕರಿಸಿದ ಮೇಲೆ ರೀತಿಯಲ್ಲಿ ಹೋಗುತ್ತೆ ಅನ್ನೋದಕ್ಕೆ. ಈ ಕಡೆಯಿಂದ ನಾವು ಹೇಗೆ ಅಂದರೆ ಆ ಕಡೆ ಹೇಗಿರುತ್ತೋ ಬಿಂಬ ಈ ಕಡೆ ಕಾಣುತ್ತೆ. ಆ ರೀತಿಯಾಗಿ ಇವತ್ತಿನ ಸಮಾಜದಲ್ಲಿ ದೇವಸ್ಥಾನಗಳನ್ನ ವ್ಯಕ್ತಿಗೆ ಕಟ್ತಾರೆ, ಇಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್ ತಮಿಳುನಾಡಿಗೆ ಈ ಸಿನಿಮಾ ಹೀರೋಯಿನ್ಗಳಿಗೆ, ಹೀರೋಗಳಿಗೆ ದೇವಸ್ಥಾನ ಕಟ್ಟೋದು ಅದು ಅಭಿಮಾನ ಅಂತಕ್ಕಂಥ ಒಂದು ರೂಪದಲ್ಲಿ ಅಷ್ಟೇ. ಅವರು ಪರಿಪೂರ್ಣ ವ್ಯಕ್ತಿಗಳಾಗಿರಲ್ಲ. ಅವರು ಮಾನವರು ದೇವರ ಸಮಾನದ ಆಗಿರಕ್ಕಿಲ್ಲ. ಈ ನೋಡ್ತಕ್ಕಂಥ ಸಮಾಜ ಅವರು ದೇವರ ಸಮಾನ ಅಲ್ಲದೆ ಹೋದ್ರು ಅವರ ದೇವರಲ್ಲಿ ಅವ್ರನ್ನ ಹುಡುಕ್ತಕ್ಕಂಥದ್ದು ಅಲ್ಲ, ಅವರಲ್ಲಿ ದೇವರನ್ನ ಹುಡುಕ್ತಕ್ಕಂಥದ್ದು ಅದು ಒಂದು ಪಾರ್ಟ್ ಅಷ್ಟೇ. ಎಲ್ಲೋ ಅವರಿಗೆ ಆ ಕಲೆ ಅಂತಕ್ಕಂಥದ್ದು ದೈವತ್ವದ ರೂಪವಾಗಿ ಕಂಡಿರ್ಬೋದು ಅಷ್ಟೇ. ಈಗ ಒಬ್ಬ ಕಲಾವಿದನ್ನ ಒಬ್ಬ ಪೂಜೆ ಮಾಡ್ತಾನೆ ದೇವಸ್ಥಾನ ಕಟ್ಟಿ ಅಂದ್ರೆ ಅವನಲ್ಲಿ ಆ ಕಲೆಯನ್ನ ಒಂದು ದೈವತ್ವದ ಅಂಶ, ಅದು ಕಲೆ ಅಂತಕ್ಕಂಥ ಅವನಲ್ಲಿ ಇರ್ತಕ್ಕಂಥ ಅದ್ಭುತವಾದ ಅದೊಂದು ಇಟ್ಟು ಆ ಥರ ಮಾಡ್ತಾರೇನೋ. ಬಟ್ ಅದು ಒಂದೇ ಗುಣದಿಂದ ಅವನು ಮಾನವ ದೇವರಾಗೋದಕ್ಕೆ ಸಾಧ್ಯ. ಸ್ವಲ್ಪವಾದರೂ ಪರಿಪೂರ್ಣತೆಯ ಕಡೆಗೆ ಇರಬೇಕಾಗುತ್ತೆ ಅಂತ ಹೇಳ್ತಾ, ಅಂಥ ಪರಿಪೂರ್ಣತೆ ವ್ಯಕ್ತಿತ್ವವನ್ನು ಹುಡುಕುವಲ್ಲಿ ಈ ಗ್ರಂಥಗಳು ಸಹಕಾರಿಯಾಗಿರುತ್ತೆ. ಸಮಾಜದಲ್ಲಿ ಬೇಕಾದಷ್ಟು ವ್ಯಕ್ತಿಗಳು ಆ ಪರಿಪೂರ್ಣತೆಯನ್ನು ಪಡೆದಿದ್ದಾರೆ. ದೇವರನ್ನು ಅವರು ಯಾವತ್ತೂ ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಯಾರು ದೈವ ಸ್ವರೂಪಿಯಾಗಿದ್ದಾರೋ ಅವ್ರು ಯಾರು ನಮ್ಮ ದೈವ ಸ್ವರೂಪಿ ಅಂತ ಹೇಳಿಲ್ಲ. ನಾವು ಅವರನ್ನು ದೈವ ಸ್ವರೂಪಿ ಆಗ ಮಟ್ಟಿಗೆ ನಾವು ತಿಳ್ಕೊಳ್ಬೇಕು ಅಂತ ನಾನು ಹೇಳಿದಂತೆ ಕೆಲವು ಹೆಸರುಗಳಲ್ಲ ಅಟ್ಲೀಸ್ಟ್. ಸೊ ಹೀಗೆ ಈ ರಾಮಾಯಣ ಕೂಡ ಒಂದು ಅದ್ಭುತವಾದಂಥ ಪರಿವರ್ತನೆಯ ಗ್ರಂಥ. ಸಾಮಾಜಿಕ ವ್ಯಕ್ತಿಗತ ಎಲ್ಲ ಪರಿಪೂರ್ಣತೆಗೆ ಪರಿವರ್ತನೆಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ, ಈ ದಿನ ಒಂದು ಆ ಥರದ ಒಂದು ಆರೋಗ್ಯಕರ ಸಮಾಜಕ್ಕೆ ನಾಂದಿ ಆಗಲಿ ಅಂತ ಆಸೆಯನ್ನು ವ್ಯಕ್ತಪಡಿಸುತ್ತಾ ನಾನು ಮಾತನ್ನು ವಾಲ್ಮೀಕಿ ಜಯಂತಿ ಕಾರ್ಯವನ್ನು ಶ್ಲಾಘನೆ ಮಾಡುವುದು, ಅದರೊಂದಿಗೆ ಅವರು ಮಾಡಿರುವಂಥ ಕಾರ್ಯವನ್ನು ನಾವು ಅರ್ಥೈಸಿಕೊಳ್ಳುವುದು, ಅರ್ಥೈಸಿಕೊಂಡು ಅಲ್ಲಿಗೆ ಬಿಡುವುದಲ್ಲ, ಅದನ್ನು ಅನುಕರಣೆ ಮಾಡುವುದು, ಅನುಸರಿಸುವುದು, ಅದು ಈ ಕಾರ್ಯಕ್ರಮದ ಉದ್ದೇಶ ಎಂದು. ನಂತರ ದೇವರನ್ನ ನಮ್ಮ ಪಾಪಕ್ಕೆ ಹೇಗೆ ಪಾಲುದಾರರನ್ನಾಗಿ ಮಾಡ್ತಾ ಇದ್ದೇವೆ ಅನ್ನೋಂಥ ವಿಚಾರಗಳನ್ನ ತಿಳಿಸಿಕೊಟ್ಟಂತ ಅಧ್ಯಕ್ಷ ನುಡಿಯನ್ನ ನುಡಿದಂತ ನಮ್ಮ ಪ್ರಾಂಶುಪಾಲರಿಗೆ ಧನ್ಯವಾದಗಳನ್ನ ಸಲ್ಲಿಸಬಯಸುತ್ತೇನೆ.
ಹತ್ರ ಇಲ್ಲಿ ಒಂದೇ ಒಂದು ಲೈನ್ ಸರ್ ಹೇಳಿದ್ರು. ಏನಪ್ಪ ಒಂದು ಲೈನ್ ಅಂತಂದ್ರೆ, ದೇವಸ್ಥಾನಕ್ಕೆ ನಾವು ಭಕ್ತರಾಗಿ ಹೋಗ್ತಾ ಇದ್ದೇವೆ, ಹಾಗೆ ವಾಪಸ್ ಬರ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಹೋದಂತ ಹಣ್ಣು ಹೊರಗಡೆ ಬರ್ಬೇಕಾದಾಗ ಪ್ರಸಾದ ಅಂತ ಕರಿತೀವಿ. ಅದೇ ನಾವು ದೇವಸ್ಥಾನಕ್ಕೆ ಹೋದಂತ ಭಕ್ತರಿದ್ದೀವಿ, ಹಾಗೆ ವಾಪಸ್ ಬರ್ತಾ ಇದ್ದೀವಿ. ಅಲ್ಲಿ ಕಾಣಿಕೆ ಹಾಕ್ತೀವಿ, ಪ್ರಸಾದ ಇಡ್ತೀವಿ, ಮತ್ತೆ ಹಂಗೆ ವಾಪಸ್ ಬರ್ತಾ ಇದ್ದೀವಿ. ಅದು ಮನುಷ್ಯರಾಗಿರೋದು. ಮನುಷ್ಯ ದೇವರಾಗೋದು ಹೇಗೆ ಅಂದ್ರೆ, ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಾಕುವಂತ ಕಾಣಿಕೆಯನ್ನ, ಅಲ್ಲಿ ನೀಡುವಂತ ಪ್ರಸಾದವನ್ನ ಅದೇ ದೇವಸ್ಥಾನದ ಮುಂಭಾಗದಲ್ಲಿ ಭಿಕ್ಷೆ ಬೇಡ್ತಾ ಇರೋಂಥವ್ನಿಗೆ, ಹಸಿದ ಭಿಕ್ಷೆ ಬೇಡ್ತಾ ಇರೋಂಥವ್ನಿಗೆ ಕೊಟ್ರೆ ನಾವು ದೇವರಾಗ್ತೀವಿ. ಇಷ್ಟೇ ವ್ಯತ್ಯಾಸ. ಅಲ್ಲಿ ಮಾಡೋದು ಎಲ್ಲಿ ಮಾಡಬೇಕು, ಯಾರಿಗೆ ಮಾಡಬೇಕು, ಏನ್ ಮಾಡಬೇಕು, ಇದನ್ನ ತಿಳ್ಕೊಂಡ್ರೆ ನಾವು ದೇವರುಗಳಾಗ್ತೀವಿ ಅನ್ನೋಂಥದ್ದು ಈ ಒಂದು ವಿಷಯದ ಒಂದು ತಾತ್ಪರ್ಯ ಅಂತ ನಾನು ಭಾವಿಸ್ತಾ, ಈಗ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲರಿಗೆ ವಂದನೆಗಳನ್ನ ಸಲ್ಲಿಸಿದ್ದಾರೆ. ಯೋಗೇಶ್ ಸರ್ ಅವರು ದೈಹಿಕ ಶಿಕ್ಷಣ ನಿರ್ದೇಶಕರು, ಅವ್ರನ್ನ ನೋಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಆದಿಕವಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಕೆ.ಡಿ. ಕೃಷ್ಣೇಗೌಡ ಸರ್ ಅವರಿಗೆ ಕಾಲೇಜಿನ ಪರವಾಗಿ ಹಾಗೂ ನಮ್ಮ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಹಾಸಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಕೆ.ಜಿ. ಕವಿತಾ ಮೇಡಮ್ ಅವರಿಗೆ ಈ ಕಾಲೇಜಿನ ಪರವಾಗಿ ಹಾಗೂ ನಮ್ಮ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ರಂಗಗೌಡ ಸರ್ ಅವರಿಗೆ ವಿಶೇಷವಾಗಿ ಯೋಗೇಶ್ ಸರ್ ಅವರು ವಂದನಾರ್ಪಣೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ಈಗ ಸಿಹಿ ಹಂಚಿಕೆ ಇರುತ್ತೆ, ಅದನ್ನು ಸ್ವೀಕರಿಸುವ ಅಂತ ಧನ್ಯವಾದ. ವಿಡಿಯೋ ನೋಡಿ ಅಂದರೆ ಮಧ್ಯೆ ಥ್ಯಾಂಕ್ ಯು ಸರ್. ಊಟ ತಿಂತಾರೋ ನೀನು ತಿನ್ಬೇಕಾದ್ರೆ ತಿಂತೀನಿ. ವಿಡಿಯೋ ತಗೊಟ್ಟಿದೆ ಅಲ್ವಾ, ಅದಕ್ಕೆ. ರಾಧಾಕೃಷ್ಣ ಸರ್ ಬಂದವರೆಲ್ಲರಿಗೂ ನನ್ನ ಕಡೆಯಿಂದಲೂ ಒಂದು ಥ್ಯಾಂಕ್ ಯು. ಚೆನ್ನಾಗಿ